सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्झायाणं नमो लोये सौवसाहूणं एषो पंच नमो यारो सौव पावपणासनो मंगलानं च सव्वेसिं परमं हवै मंगलम् परमं हवै मंगलम्। पंच परमेष्टि भगवान की अहिंसा परमो धर्म की आज के शील व्रतेषु अनतिचार भावना की आचार्य गुरुवर श्री विद्यासागर मुनि महाराज की ಶೀಲವ್ರತಗಳಲ್ಲಿ ಅತಿಚಾರರಹಿತ ಭಾವನೆಯನ್ನು ಭಾವಿಸುವಂತಹ ಮನುಷ್ಯರಿಗೂ ಕೂಡ ತೀರ್ಥಂಕರ ಪ್ರಕೃತಿಯ ಬಂಧ ಆಗಲಿಕ್ಕೆ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ಧರ್ಮ ಮತ್ತು ಧರ್ಮಾತ್ಮರಲ್ಲಿ ವಿನಯವನ್ನು ತಾಳುವುದರಿಂದ ವಿನಯ ವಿಶೇಷತೆಯಿಂದ ತೀರ್ಥಂಕರ ಪ್ರಕೃತಿಯ ಬಂಧ ಸಾಧ್ಯ ಇದೆಯೋ ಅದೇ ರೀತಿ ಮನುಷ್ಯನಲ್ಲಿ ಈ ಒಂದು ವೈಶಿಷ್ಟ್ಯ ಇತ್ತು ಅಂತಂದ್ರೆ ಶೀಲವ್ರತಗಳನ್ನು ಸರಿಯಾಗಿ ಪಾಲನೆ ಮಾಡುವಂತಹ ಪ್ರವೃತ್ತಿ ಮನುಷ್ಯನಲ್ಲಿ ಇತ್ತು ಅಂತಂದ್ರೆ ಈ ಪ್ರವೃತ್ತಿಯೂ ಕೂಡ ಆತ್ಮಿಕ ವಿಶುದ್ಧಿಯನ್ನು ಆತ್ಮ ಪರಿಣಾಮಗಳ ಪರಿಶುದ್ಧತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಇದು ನಿಮಿತ್ತವಾಗಬಹುದು. ಅದಕ್ಕಾಗಿ ಶೀಲವೂ ಕೂಡ ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಭಾವನೆಗಳು 16 ಭಾವನೆಗಳಲ್ಲಿ ಪ್ರತಿಯೊಂದು ಭಾವನೆ ಸಮ್ಯಕ್ತವನ್ನು ಬಿಟ್ಟು ಇರುವುದೇ ಇಲ್ಲ. ಉಳಿದ 15 ಭಾವನೆಗಳು ಸಮ್ಯಕ್ತ್ವ ಇಲ್ಲದಿರುವಾಗ ಅವುಗಳಿಗೆ ಬೆಲೆ ಇಲ್ಲ, ಶೀಲಕ್ಕೆ ಬೆಲೆ ಇಲ್ಲ, ವಿನಯಕ್ಕೆ ಬೆಲೆ ಇಲ್ಲ, ವಯಾವೃತ್ತಿಗೆ ಬೆಲೆ ಇಲ್ಲ, ದಾನಕ್ಕೆ ಬೆಲೆ ಇಲ್ಲ, ಸ್ವಾಧ್ಯಾಯಕ್ಕೆ ಬೆಲೆ ಇಲ್ಲ, ಪ್ರವಚನವನ್ನು ಕೇಳಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಅನುರಾಗ, ಪ್ರವಚನ ವಾತ್ಸಲ್ಯ ಅದಕ್ಕೂ ಬೆಲೆ ಇಲ್ಲ, ವೈರಾಗ್ಯಕ್ಕೆ ಬೆಲೆ ಇಲ್ಲ, ತ್ಯಾಗಕ್ಕೆ ಬೆಲೆ ಇಲ್ಲ, ಸಂಯಮಕ್ಕೆ ಬೆಲೆ ಇಲ್ಲ, ತಪಸ್ಸಿಗೆ ಬೆಲೆ ಇಲ್ಲ, ಎಷ್ಟೆಷ್ಟಕ್ಕೆ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ಯಾವುದಿಲ್ಲದಿರುವಾಗ, ಸಮ್ಯಕ್ತ್ವ ಇಲ್ಲದಿರುವಾಗ ಉಳಿದ ಯಾವುದೇ ಪ್ರಕಾರದ ಕ್ರಿಯಾಕಲಾಪಗಳಿಗೆ, ಧರ್ಮಕ್ಕೆ ಸಂಬಂಧಪಡುವಂತಹ ಯಾವುದೇ ಬಾಹ್ಯ ಕ್ರಿಯಾಕಲಾಪಗಳಿಗೆ ಬೆಲೆ ಇಲ್ಲ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇದನ್ನ ತಿಳಿಸುವುದರ ಮೂಲಕ ಒಂದು ವಿಶೇಷವಾದ ಮಾತನ್ನು ಏನು ಹೇಳಿದ್ರು ಅಂತಂದ್ರೆ, ಒಂದು ಒಳ್ಳೆಯ ವಿಷಯವನ್ನ ಏನು ಹೇಳಿದ್ರು ಅಂತಂದ್ರೆ,
ಈ ತೀರ್ಥಂಕರ ಪ್ರಕೃತಿ ಅನ್ನತಕ್ಕಂತಹ ವಿಶಿಷ್ಟ ಕರ್ಮ, ಪುಣ್ಯ ಪ್ರಕೃತಿಯ ಬಂಧ, ವಿಶಿಷ್ಟ ಕರ್ಮದ ಬಂಧ, ಇದು ಕೇವಲ ಮುನಿಗಳಿಗೆ ಅಷ್ಟೇ ಅಲ್ಲ, ಇದು ಶ್ರಾವಕರಿಗೂ ಕೂಡ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಶ್ರಾವಕರು ಇರುವಂತಹ ಸ್ಥಾನಗಳು ಗುಣಸ್ಥಾನದ ಅಪೇಕ್ಷೆಯಿಂದ ಎರಡು. ಶ್ರಾವಕರು ಸಮ್ಯಕ್ತವನ್ನು ಧಾರಣೆ ಮಾಡಿಕೊಂಡು ಸಂಯಮವಿಲ್ಲದಿದ್ದರೂ ಅವಿರತ ಸಮ್ಯಕ್ ದೃಷ್ಟಿ, ವ್ರತರಹಿತ, ಸಂಯಮವಿಲ್ಲದ, ಶೀಲವಿಲ್ಲದ ಅವಿರತ ಸಮ್ಯಕ್ ದೃಷ್ಟಿ ಅನ್ನಿಸಿಕೊಂಡು 4ನೇ ಗುಣಸ್ಥಾನದಲ್ಲಿ ಇರಬಹುದು. ಆ 4ನೇ ಗುಣಸ್ಥಾನದಲ್ಲಿ ಇರುವಂತಹ ಶ್ರಾವಕನಿಗೂ ಕೂಡ ತೀರ್ಥಂಕರ ಪ್ರಕೃತಿಯ ಕರ್ಮ ಕಟ್ಟಲಿಕ್ಕೆ ಸಾಧ್ಯ ಇದೆ. ಎಂಥ ದೊಡ್ಡ ಸೌಭಾಗ್ಯ, ಎಂಥ ದೊಡ್ಡ ಭಾಗ್ಯ! ಭಾಗ್ಯದ ಬಾಗಿಲುಗಳನ್ನು ತೆರೆಯಲಿಕ್ಕೆ, ವಿಶಿಷ್ಟವಾದ ಮಹಾಪುರುಷರ ಆ ಉನ್ನತ ಸ್ಥಾನವನ್ನು ಪಡೆಯಲಿಕ್ಕೆ ಇಬ್ಬರೇ ಸಮರ್ಥರು, ಶ್ರಾವಕರು ಮತ್ತು ಮುನಿಗಳು. ಇಬ್ಬರೇ ಸಮರ್ಥರು, ಶ್ರಾವಕರು ಮತ್ತು ಮುನಿಗಳು. ಶ್ರಾವಕರು 2 ಪ್ರಕಾರದವರು, ಮುನಿಗಳು ಅವರು ಕೂಡ 2 ಪ್ರಕಾರದವರು. ಭಾವಲಿಂಗಿ ಮುನಿ ಹೌದು, ದ್ರವ್ಯಲಿಂಗಿ ಮುನಿಗಳಿಗೆ ಕಟ್ಟಲ್ಲ, ಇದು ನಿಶ್ಚಿತ. ಭಾವಲಿಂಗಿ ಮುನಿಗಳಿಗೆ ತೀರ್ಥಂಕರ ಪ್ರಕೃತಿ ಕಟ್ಟಬಹುದು, ದ್ರವ್ಯಲಿಂಗಿ ಮುನಿಗಳಿಗೆ, ಅಸಂಯಮಿ ಮುನಿಗಳಿಗೆ ಕಟ್ಟಲ್ಲ. ಮುನಿಯಿತ್ತು ಅಂತಂದ್ರೆ ಭಾವಲಿಂಗ ಇರಬೇಕು. ಭಾವಲಿಂಗ ದ್ರವ್ಯಲಿಂಗ ಎರಡೂ ಇಲ್ಲ ಅಂತಂದ್ರೆ ನಿಜವಾದ ಶ್ರಾವಕರ ಅವಸ್ಥೆ ಇರಬೇಕು. ಆ ಶ್ರಾವಕನಿಗೆ 4ನೇ ಗುಣಸ್ಥಾನ ಇರಬೇಕು ಒಂದು, ಇಲ್ಲ ಅಂತಂದ್ರೆ 5ನೇ ಗುಣಸ್ಥಾನ ಇರಬೇಕು ಒಂದು. ಅಂದರೆ 3 ಸ್ಥಾನಗಳಲ್ಲಿ ಇರುವಂತಹ ಮನುಷ್ಯ ಪರ್ಯಾಯದ ಮನುಷ್ಯರು, ಸಂಯಮಿ ಮನುಷ್ಯರು ಮತ್ತು ಅಸಂಯಮಿ ಮನುಷ್ಯರು, ಏಕದೇಶ ಸಂಯಮಿ ಮನುಷ್ಯರು, ಇವರು 3 ಪ್ರಕಾರದವರು ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕಟ್ಟಿಕೊಳ್ಳೋಣ, ಸಂಸ್ಕಾರ ಹಾಕೋಣ, ಶೀಲವೃತ್ತಗಳ ಅನತಿಚಾರ ಭಾವನೆಯನ್ನು, ಪೂಜೆಯನ್ನಾದರೂ ಮಾಡಿ ಯಾವುದೇ ಒಂದು ಪ್ರಕಾರದಿಂದ ಆತ್ಮಿಕ ವಿಶುದ್ಧಿಯನ್ನು ಬೆಳೆಸಿಕೊಳ್ಳೋಣ. ಆತ್ಮಿಕ ವಿಶುದ್ಧಿಯನ್ನು ಬೆಳೆಸಿಕೊಂಡು ಆತ್ಮನಲ್ಲಿ ಇನ್ನಿಷ್ಟು ವಿಶುದ್ಧಿಗೆ ಕಾರಣವಾಗಿರತಕ್ಕಂಥ 15 ಭಾವನೆಗಳನ್ನು ಕೂಡ ಮನಸ್ಸಿನಿಂದ, ಅಂತರಂಗದಿಂದ ಭಾವಿಸೋಣ. 15ರಲ್ಲಿ ಯಾವುದೇ ಒಂದು ಭಾವನೆ ನಮ್ಮ ತೀರ್ಥಂಕರ ಪ್ರಕೃತಿಯ ಬಂಧಕ್ಕೆ ಕಾರಣವಾಗಲಿ ಅನ್ನತಕ್ಕಂತಹ ಸಂಸ್ಕಾರವನ್ನು ಆತ್ಮನ ಮೇಲೆ ಹಾಕೋಣ. ಪಂಚಮ ಕಾಲದಲ್ಲಿ ಕೇವಲಿ ಶ್ರುತ ಕೇವಲಿಗಳಿಲ್ಲ. ಆದ್ದರಿಂದ ತೀರ್ಥಂಕರ ಪ್ರಕೃತಿ ಕಟ್ಟುವುದಂತೂ ದೂರ, ಕಟ್ಟುವುದೇ ಇಲ್ಲ. ಆದರೆ ಸಂಸ್ಕಾರ ಬೀಳಬಹುದು ಅಥವಾ ಇಲ್ಲ, ಸಂಸ್ಕಾರ ಬೀಳಬಹುದು. ಈ ಸಂಸ್ಕಾರವನ್ನು ಕೊಡುವಾಗ ಇನ್ನೊಂದು ಲಾಭ ಏನು ಅಂತಂದ್ರೆ, 1 ಗಂಟೆ ಕಾಲ ನಾವು ಇಲ್ಲಿ ಸಾಮೂಹಿಕ ರೂಪದಲ್ಲಿ ಭಗವಂತರ ಸಮವಸರಣದಲ್ಲಿ ಬಂದು ಕೂತ್ಕೊಂಡು ಈ ಭಾವನೆಗಳನ್ನು ಭಾವಿಸುವಾಗ, ಪೂಜೆಯನ್ನು ಮಾಡುವಾಗ ಯಾವ ಆತ್ಮಿಕ ವಿಶುದ್ಧಿ ಹೆಚ್ಚಾಯಿತೋ ಅದರಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂಥ ಸಂಸ್ಕಾರ ಅಂತೂ ಬಂದೇ ಬಂತು. ಆದರೆ ಕರ್ಮಕ್ಷಯ ಆಯಿತು ಅಥವಾ ಇಲ್ಲ? ಆಯಿತು. ಇದಕ್ಕಿಂತ ಹೆಚ್ಚು ಏನು ಬೇಕು? ಇದೇ ಆತ್ಮಕಲ್ಯಾಣ. ಕರ್ಮಕ್ಷಯವಾಯಿತು, ಆತ್ಮ ಪರಿಣಾಮಗಳ ವಿಶುದ್ಧಿ ಬೆಳೆಯಿತು, ತೀರ್ಥಂಕರ ಪ್ರಕೃತಿಯ ಕಟ್ಟಿಕೊಳ್ಳತಕ್ಕಂತಹ ಮಹಿಮೆ ಗೊತ್ತಾಯಿತು. ಅದನ್ನು ಭಾವಿಸುವಂತಹ ಸಂಸ್ಕಾರವನ್ನು ಹಾಕಿಕೊಂಡು ನಾವು ಎಂದಿಲ್ಲ ನಾಳೆ ಇಂತಹ ಕಾರ್ಯವನ್ನ, ಮಹಾನ್ ಕಾರ್ಯವನ್ನ ಮಾಡಿಕೊಳ್ಳಬಹುದು ಅಂತಕ್ಕಂಥ ದಾರಿ ಗೊತ್ತಾಯಿತು. ಇದೇನು ಕೆಟ್ಟಾಯಿತು? ಒಳ್ಳೆಯದಾಯಿತು. ಕೆಲವೊಬ್ಬರು ಹೀಗೆ ಯೋಚನೆ ಮಾಡಬಹುದು, ಪಂಚಮ ಕಾಲದಲ್ಲಿ ಅಂತೂ ಶ್ರುತ ಕೇವಲಿಗಳಿಲ್ಲ,
ಕೇವಲ ಜ್ಞಾನಿಗಳೂ ಇಲ್ಲ, ತೀರ್ಥಂಕರೂ ಇಲ್ಲ, ಭಗವಂತರಿಲ್ಲ. ಹಾಗಿರುವಾಗ ಯಾಕೆ ಸುಮ್ಮನೆ ಷೋಡಶ ಕಾರಣ ಭಾವನೆಯನ್ನು ಭಾವಿಸೋದು? ವ್ಯರ್ಥ ಯಾಕೆ ಮಾಡಬೇಕು ಷೋಡಶ ಕಾರಣ ನೋಂಪಿಯನ್ನ? ಈ ತರದ ಒಂದು ವಿಚಾರವನ್ನು ಮಾಡಬಹುದು. ಆದರೆ ಈ ವಿಚಾರ ಸರಿಯಲ್ಲ. ಈ ವಿಚಾರ ಸರಿ ಇರ್ತಿರ್ಲಿಲ್ಲ ಅಂತಂದ್ರೆ ಆಚಾರ್ಯರು ಷೋಡಶ ಕಾರಣ ಭಾವನೆಯನ್ನು ಭಾವಿಸುವಂತಹ ನೋಂಪಿ ವ್ರತ ಇವುಗಳನ್ನು ಮಾಡುವಂತ ಉಲ್ಲೇಖ ಮಾಡ್ತಿರಲಿಲ್ಲ. ನಾವು ಇವುಗಳನ್ನು ಮಾಡಬೇಕು. ಇದರಿಂದ ಆತ್ಮಿಕ ವಿಶುದ್ಧಿ ಹೆಚ್ಚುತ್ತದೆ ಅನ್ನುವುದರಲ್ಲಿ ಯಾವ ಸಂಶಯನೂ ಇಲ್ಲ. ಇವತ್ತಿನ ಭಾವನೆ ಹೆಸರು ಶೀಲವ್ರತೇಶು ಅನತಿಚಾರ ಭಾವನೆ. ಶೀಲವ್ರತ, ಶೀಲ ಅಂದರೆ ಏನು ಮತ್ತು ವ್ರತ ಅಂದರೆ ಏನು? ಶೀಲ ಅಂದರೆ ಶೀಲ ಸ್ವಭಾವ, ನಿಸರ್ಗ, ಪ್ರಕೃತಿ. ಪ್ರಕೃತಿ, ನಿಸರ್ಗ, ಸ್ವಭಾವ ತನ್ನದೇ ಆಗಿರತಕ್ಕಂತಹ ಶುದ್ಧ ಪರಿಣತಿ, ಶುದ್ಧ ಸ್ವರೂಪ, ಆತ್ಮಿಕ ಶುದ್ಧ ಸ್ವರೂಪವನ್ನು ಶೀಲ ಅಂತ ಹೇಳಿದ್ದಾರೆ. ಆತ್ಮನ ಶುದ್ಧ ಸ್ವರೂಪವೇ ಆತ್ಮನ ನಿಜವಾದ ಶೀಲ. ಆತ್ಮನಲ್ಲಿ ನಿಜವಾದ ಶುದ್ಧ ಪರಿಣತಿ, ಶುದ್ಧ ಸ್ವಭಾವ ಪ್ರಾಪ್ತವಾಗಿಲ್ಲ, ಅಥವಾ ಆತ್ಮ ತನ್ನ ಸ್ವರೂಪದಲ್ಲಿ ತಾನು ನಿಂತುಕೊಂಡಿಲ್ಲ ಅಂತಂದ್ರೆ, ಶೀಲದಲ್ಲಿ ನಿಂತುಕೊಂಡಿಲ್ಲ, ಆ ಆತ್ಮ ಕುಶೀಲದಲ್ಲಿ ನಿಂತುಕೊಂಡಿದ್ದಾನೆ ಅಂತ ಅರ್ಥ. ಕುಶೀಲ ಹೇಗೆ ಬಂತು? ಶೀಲ ಹೇಗೆ ಬರಬಹುದು? ಕುಶೀಲ ಎಂದಿನಿಂದ ಬಂತು? ಶೀಲ ಎಂದಿಗೆ ಬರಬಹುದು? ಹೇಗೆ ಬರಬಹುದು ಅನ್ನುವುದನ್ನು ನಾವು ವಿಚಾರ ಮಾಡಬೇಕು. ಕುಶೀಲ ಎಂದಿನಿಂದಿದೆ? ಅನಾದಿ ಕಾಲದಿಂದ ಇದೆ. ಕುಶೀಲ ಅಂದರೆ ಏನು? ಆತ್ಮ ತನ್ನ ಸ್ವರೂಪವನ್ನು ತ್ಯಾಗ ಮಾಡಿ ತನ್ನ ಶುದ್ಧತ್ವವನ್ನು ಮರೆತು ಅಶುದ್ಧತ್ವವನ್ನು ಧರಿಸಿಕೊಳ್ಳುವುದೇ ಕುಶೀಲ. ಆತ್ಮನ ಅಶುದ್ಧ ಅವಸ್ಥೆಯೇ ಕುಶೀಲ, ಆತ್ಮನ ಶುದ್ಧ ಅವಸ್ಥೆಯೇ ಶೀಲ. ಈ ಶೀಲಗಳನ್ನು ನಾವು ಹೇಳಬೇಕು ಅಂತಂದ್ರೆ ಸಂಖ್ಯೆಯ ಅಪೇಕ್ಷೆಯಿಂದ ಒಂದೇ ಒಂದು ಶೀಲಕ್ಕೆ ಯಾವುದೂ ಭೇದ ಇಲ್ಲ. ಅಭೇದದ ಅಪೇಕ್ಷೆಯಿಂದ ನೋಡಿತು ಅಂತಂದ್ರೆ ಶೀಲ ಒಂದೇ ಪ್ರಕಾರ. ಎಂಥದ್ದು? ಆತ್ಮನ ಶುದ್ಧ ಸ್ವಭಾವವೇ ಶೀಲ. ಶುದ್ಧ ಸ್ವಭಾವ ಅದೇ ಶೀಲ. ಇನ್ನು ಆ ಶುದ್ಧ ಸ್ವಭಾವವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ಶುದ್ಧ ಸ್ವಭಾವವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವುದಾದರೆ ಎಷ್ಟೋ ಪ್ರಕಾರದಿಂದ ನಾವು ನಮ್ಮ ಕುಶೀಲದ ಬಗ್ಗೆ ಚಿಂತನೆ ಮಾಡಿಕೊಳ್ಳಬೇಕು. ನಾವು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಕುಶೀಲ ಇದ್ದೇವೆ ಮತ್ತು ಯಾವ ಜಾಗದಿಂದ ನಾವು ಸುಶೀಲರಾಗಬಹುದು. ಬದುಕಿನಲ್ಲಿ ಮನುಷ್ಯರ ಬದುಕು, ತಿರಂಶ ಪ್ರಾಣಿಗಳ ಬದುಕು, ದೇವತೆಗಳ ಬದುಕು, ನಾರ್ಕಿ ಜೀವಿಗಳ ಬದುಕು, ಚತುರ್ಗತಿಯ ಜೀವಿಗಳ ಭವ್ಯ ಜೀವ, ಅಭವ್ಯ ಜೀವ, ಜೀವರಾಶಿ ಇದೆ. ಪ್ರತಿಯೊಂದು ಜೀವಿಗಳ ಬದುಕು ಕುಶೀಲತನದಲ್ಲಿದೆ. ಶೀಲದ ಅನುಭೂತಿ ಇಲ್ಲವೇ ಇಲ್ಲ. ಅನಾದಿ ಕಾಲದಿಂದ ಕುಶೀಲತೆಯನ್ನು ಅನುಭವಿಸ್ತಾ ಇದ್ದಾನೆ. ಅಂದ್ರೆ ಏನು? ತಾನು ತನ್ನ ಅಶುದ್ಧ ಸ್ವರೂಪವನ್ನೇ ಅನುಭವಿಸ್ತಾ ಇದ್ದಾನೆ ಹೊರತು ಶುದ್ಧ ಸ್ವಭಾವವನ್ನು ಅನುಭವಿಸ್ತಾ ಇಲ್ಲ. ಆತ್ಮ ತನ್ನ ಶುದ್ಧ ಸ್ವರೂಪವನ್ನು ಎಂದಿಗೆ ಅನುಭವಿಸ್ತಾನಲ್ಲ, ಆ ದಿವಸ ಆ ಆತ್ಮ ಶೀಲವಂತನಾದ. ಒಂದು ಸಲ ಶೀಲವಂತನಾದ ಅಂತಂದ್ರೆ ಮರಳಿ ಕುಶೀಲವಂತನಾಗಲಿಕ್ಕೆ ಸಾಧ್ಯವೇ ಇಲ್ಲ.
ಹಾಲಿನ ಶೀಲ ಯಾವುದು ಅಂತ ಕೇಳಿದ್ರೆ ಹಾಲಿನ ಶೀಲ ತುಪ್ಪ ಅಂತ ಹೇಳಬೇಕು. ಅದು ಬಿಳಿದು ಏನು ಕಾಣ್ತದೆ ಅಲ್ಲ, ಅದು ಶೀಲ ಅಲ್ಲ, ಅದು ಕುಶೀಲ. ಬೆಣ್ಣೆ ಹಾಲಿನ ಶೀಲು ಅಥವಾ ಕುಶೀಲ, ಅದು ಕುಶೀಲ. ಮೊಸರು ಹಾಲಿನ ಕುಶೀಲ, ಮಜ್ಜಿಗೆನು ಹಾಲಿನ ಕುಶೀಲ. ಇನ್ನು ಉಳಿಯಿತು ಯಾವುದು? ತುಪ್ಪ ಒಂದೇ ಉಳಿಯಿತು. ತುಪ್ಪ ಹಾಲಿನ ಶೀಲ. ಹಾಲಿಗೆ ಏನಾಗಬೇಕಾಗಿದೆ? ತುಪ್ಪ ಆಗಬೇಕಾಗಿದೆ. ಹಾಲು ತುಪ್ಪ ಆಗಬೇಕು. ತುಪ್ಪ ಹಾಲಿನ ಶೀಲ. ಹಾಲು ತಾನು ತುಪ್ಪ ಆಗಬೇಕು ಅಂತಂದ್ರೆ ಎಷ್ಟು ಪರ್ಯಾಯಗಳನ್ನು ಕಳ್ಕೊಂಡು ಹೋಗಬೇಕು. ಹಾಲು ಮೊದಲು ಹೆಪ್ಪಾಗಬೇಕು, ಹೆಪ್ಪಾದ ನಂತರ ಮೊಸರಾಗಬೇಕು, ಹೆಪ್ಪಾಗುವಾಗ ಎಲ್ಲಾದರೂ ತೆಪ್ಪಾಯ್ತು ಅಂತಂದ್ರೆ ಅದು ಕಷ್ಟ. ಹೆಪ್ಪ ಹಾಕುವಾಗ ಬಹಳ ಎಚ್ಚರಿಕೆಯಿಂದ ಹೆಪ್ಪ ಹಾಕಬೇಕು. ಎಷ್ಟು ಗರಂ ಇರಬೇಕು, ಎಷ್ಟು ತಂಪಾಗಿರಬೇಕು, ಅದರ ಲೆವೆಲ್ ಏನು, ಡಿಗ್ರಿ ಏನು ಅನ್ನುವಂಥದ್ದು ಎಲ್ಲ ಕಡೆಗೆ ಲಕ್ಷ್ಯ ಕೊಟ್ಟು ಹೆಪ್ಪ ಹಾಕಿತು ಅಂತಂದ್ರೆ ಹಾಲು ಹೆಪ್ಪ ಆಗಬಹುದು. ಹಾಲನ್ನ ನಾವು ಕುಶೀಲ ಅಂತ ಹೇಳಿದ್ರೆ ಮೊಸರನ್ನ ಶೀಲ ಅಂತ ಹೇಳಲೇಬೇಕು. ಸರಿಯಲ್ಲ? ಸ್ವಭಾವ ಚೇಂಜ್ ಆಯ್ತು ಅಲ್ಲ. ಶೀಲ ಅಂತಂದ್ರೆ ತುಪ್ಪ, ನಿಜ ಇದು. ಆದರೆ ಮೊಸರು ಹಾಲಿನ ಶೀಲವೋ ಅಥವಾ ಕುಶೀಲವೋ? ಅದನ್ನು ಕುಶೀಲ್ ಅಂತನೂ ಹೇಳಬೇಕು, ಶೀಲ್ ಅಂತನೂ ಹೇಳಬೇಕು. ಯಾಕೆಂದರೆ ನಿಜವಾದ ಕುಶೀಲ ಅಂದ್ರೆ ಹಾಲು. ಹಾಲು ತನ್ನ ಸ್ವರೂಪವನ್ನು ಬಿಡದೆ ಮೊಸರಾಗದೆ ಎಂದಿಗೂ ತುಪ್ಪಾಗುಲ್ಲ ಅಂತ ಅನ್ನೋದಾದ್ರೆ ಮೊದಲು ಮೊಸರಾಗಬೇಕು, ಹೆಪ್ಪಾಗಬೇಕು. ತನ್ನ ಸ್ವಭಾವವನ್ನು ಸ್ವಲ್ಪ ಆದರೂ ಬಿಟ್ಟು ಕೊಡಬೇಕು. ತನ್ನ ಸ್ವಭಾವವನ್ನು ಮರೆತು ಗಟ್ಟಿಯಾಗಬೇಕು. ಆ ಗಟ್ಟಿ ಅವಸ್ಥೆಗೆ ಬರಬೇಕು. ಮೊಸರಾಗುವುದಂತಂದ್ರೆ ಏನರ್ಥ? ನಾನು ತುಪ್ಪಾಗಲಿಕ್ಕೆ ಹೊರಟಿದ್ದೇನೆ, ಸಂಕಲ್ಪ ಇದೆ. ಈ ಸಂಕಲ್ಪವೇ ವ್ರತ. ಹಾಲಿಗೆ ಒಂದು ವ್ರತ ಕೊಡಬೇಕು. ಏನು? ನೀನು ವ್ರತ ತಗೋ, ಮೊಸರಾಗುವಂತ ವ್ರತ ತಗೋ, ಆಮೇಲೆ ತುಪ್ಪ ತಂತನ ಆಗ್ತೀನಿ ನೀನು ಮುಂದೆ ಹೋಗಿ. ನೀನು ಮೊದಲು ಯಾವ ವ್ರತ ತಗೋ? ಮೊಸರಾಗತಕ್ಕಂಥ ವ್ರತ ತಗೋ. ಆಮೇಲೆ ಮೊಸರಾದ ನಂತರ ಹಾಗೆ ಕುಳಿತುಕೊಳ್ಳಬೇಡ. ನೀನು ಮಜ್ಜಿಗೆ ಆಗಿ ಬೆಣ್ಣೆಯಾಗತಕ್ಕಂಥ ವ್ರತವನ್ನು ತಕ್ಕೊಳ್ಳು. ನಿನ್ನನ್ನ ಏನ್ ಮಾಡ್ತಾರೆ? ನಿನ್ನ ಅಳಗಾಡಿಸ್ತಾರೆ, ಭೂಕಂಪ ಮಾಡಿಸ್ತಾರೆ ನಿನಗೆ. ನೀನು ಏನ್ ಮಾಡು? ತೆಳ್ಳಗಾಗು, ಮೊದಲು ಗಟ್ಟಿಯಾಗು, ನಂತರ ಮತ್ತೆ ತೆಳ್ಳಗಾಗು, ನೀನು ಮಜ್ಜಿಗೆಯಾಗು. ಆಮೇಲೆ ನಿನ್ನಲ್ಲಿರ್ತಕ್ಕಂತಹ ಆ ಸಾರಭೂತವಾಗಿರ್ತಕ್ಕಂಥ ವಸ್ತುವನ್ನ ಮೇಲಕ್ಕೆ ಎತ್ತಿಕೊಳ್ಳು. ಮೇಲಕ್ಕೆ ಬಂದಾಗ ಅದೇನು? ಬೆಣ್ಣೆ. ಅದು ಕೂಡ ಗಟ್ಟಿ, ಆದರೆ ಮೊಸರಿನಕ್ಕಿಂತ ಗಟ್ಟಿ ಏನಲ್ಲ. ಬೆಣ್ಣೆ ಮೃದುವಾದ ಸ್ವಭಾವವನ್ನು ಹೊಂದಿರತಕ್ಕಂಥ ವಸ್ತು. ಬೆಣ್ಣೆ ಅತ್ಯಂತ ನಮ್ರವಾಗಿರುತ್ತೆ. ಅದು ತುಪ್ಪಿನಕ್ಕಿಂತ ಮೊದಲಿನ ಅವಸ್ಥೆ. ಕಠೋರ ಅವಸ್ಥೆ ಕಳೆದು ಹೋಯಿತು, ಅವಿರತ ಅವಸ್ಥೆ ಕಳೆದು ಹೋಯಿತು. ಹಾಲು ಮೊಸರು ಆಗೋದು ಅಂತಂದ್ರೆ ವ್ರತವನ್ನು ಸ್ವೀಕಾರ ಮಾಡೋದು. ಹಾಲು ಮಜ್ಜಿಗೆ ಆಗೋದು ಅಂತಂದ್ರೆ ವ್ರತವನ್ನು ಸ್ವೀಕಾರ ಮಾಡೋದು. ಹಾಲು ಬೆಣ್ಣೆ ಆಗೋದು ಅಂತಂದ್ರೆ ವ್ರತವನ್ನು ಸ್ವೀಕಾರ ಮಾಡೋದು. ಎಷ್ಟು ಸಂಕಲ್ಪ ವ್ರತಗಳನ್ನು ತೆಗೆದುಕೊಂಡಾಗ
ಎಷ್ಟು ಅವಸ್ಥೆಗಳಿವೆ ಮಧ್ಯದಲ್ಲಿ? 3 ಅವಸ್ಥೆಗಳು. ಹಾಗೆ ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗದಲ್ಲಿ ನಡೆಯುವಂತಹ ಭವ್ಯ ಜೀವಾತ್ಮನಿಗೆ 3ರ ಸಂಕಲ್ಪ ಬೇಕು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಆತ್ಮ ಹಾಲಿನಂತೆ, ಸಮ್ಯಕ್ ದರ್ಶನ ಮೊಸರಿನಂತೆ, ಮಜ್ಜಿಗೆ ಜ್ಞಾನದಂತೆ, ಬೆಣ್ಣೆ ಚಾರಿತ್ರದಂತೆ, ಶುದ್ಧ ಪರಮಿಷ್ಠಿಗಳ ಅವಸ್ಥೆ ತುಪ್ಪದಂತೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಇಂಥ ಯಾತ್ರೆಯನ್ನು ಮಾಡೋದಿದೆ, ಮಾಡಿಸೋದಿದೆ. ಆತ್ಮನಿಗೆ ನಾವು ಯಾತ್ರೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಎಲ್ಲಿ? ಪರಮಾರ್ಥ ಯಾತ್ರೆಯನ್ನ ಮಾಡಲಿಕ್ಕೆ ಬಂದಿದ್ದೇವೆ. ಇದು ಪರಮಾರ್ಥದ ಯಾತ್ರೆ. ಅದು ಹಾಲಿನ ಯಾತ್ರೆ, ಇದು ಆತ್ಮನ ಯಾತ್ರೆ. ಅದು ಹಾಲಿನ ಯಾತ್ರೆ, ಇದು ಆತ್ಮನ ಯಾತ್ರೆ. ಆತ್ಮ ತಾನು ಪರಮಾರ್ಥದತ್ತ, ಪರಮಾರ್ಥವನ್ನು ಗುರಿಯಲ್ಲಿಟ್ಟುಕೊಂಡು ಪರಮಾರ್ಥದತ್ತ ಸಾಗುತ್ತಾ ಇದ್ದಾನೆ ಅಂತಂದ್ರೆ ಮಧ್ಯದಲ್ಲಿ ಅವನು ತನ್ನ ಸ್ವರೂಪಗಳನ್ನು ಬದಲಿಸಿಕೊಳ್ಳಬೇಕು. ಅನಾದಿ ಕಾಲದಿಂದ ಹೇಗಿದ್ದಾನೆ ಹಾಗೆಯೇ ಇದ್ದರೆ ಸಾಲದು. ಅನಾದಿ ಕಾಲದಿಂದ ಆತ್ಮ ಹೇಗಿದ್ದಾನೆ? ಮಿಥ್ಯಾ ದರ್ಶನ, ಮಿಥ್ಯಾ ಜ್ಞಾನ ಮತ್ತು ಮಿಥ್ಯಾ ಚಾರಿತ್ರವನ್ನು ಹೊಂದಿ ಅವಿರತಿಯಾಗಿ, ಅಜ್ಞಾನಿಯಾಗಿ, ಮೂಢ ನಂಬಿಕೆಯುಳ್ಳವನಾಗಿ, ಮಿಥ್ಯಾತ್ವವುಳ್ಳವನಾಗಿ, ಮಿಥ್ಯಾ ಆಚರಣೆಯಿಂದ ತನ್ನ ಸ್ವರೂಪವನ್ನು ತಾನು ತಿಳಿದುಕೊಳ್ಳದೆ ಈ 3 ಕುಶೀಲತನದಲ್ಲಿ ಕಾಲನ್ನು ಕಳೀತಾ ಇದ್ದಾನೆ. 3 ಕುಶೀಲತನದಲ್ಲಿ ಮಿಥ್ಯಾ ದರ್ಶನದೊಂದಿಗೆ ಅನಂತ ಕಾಲ ಕಳೆದಿದೆ, ಅಜ್ಞಾನದಿಂದ ಅನಂತ ಕಾಲ ಕಳೆದಿದೆ, ಕುಚಾರಿತ್ರದಿಂದ, ಮಿಥ್ಯಾ ಚಾರಿತ್ರದಿಂದ ಅನಂತ ಕಾಲ ಕಳೆದಿದೆ. ಆದರೆ ಒಂದೂ ಸಲ ಚಾರಿತ್ರದಿಂದ, ಸಮ್ಯಕ್ ಚಾರಿತ್ರದಿಂದ ಕಾಲ ಕಳೆಯಲಿಲ್ಲ. ಬೆಣ್ಣೆಯಾಗಬೇಕು ಅಂತಂದ್ರೆ ಹಾಲಿಗೆ ಏನಾಗಬೇಕು? ಹೆಪ್ಪ ಆಗಲೇಬೇಕು, ಮೊಸರಾಗಲೇಬೇಕು. ಮಜ್ಜಿಗೆ ಆಗಬೇಕು ಅಂತಂದ್ರೆ ಮೊದಲೇನಾಗಬೇಕು? ಮೊಸರಾಗಲೇಬೇಕು, ಮೊಸರಾಗಲೇಬೇಕು. ಮೊಸರು, ಮಜ್ಜಿಗೆ ಮತ್ತು ಬೆಣ್ಣೆ ಈ 2 ಪರ್ಯಾಯಗಳ ಉತ್ಪತ್ತಿ ಸ್ಥಾನ. ಕೇಳ್ತಾ ಇದ್ದೀರಲ್ಲ ಲಕ್ಷ ಕೊಟ್ಟು? ಏನ್ ಹೇಳಿತು? ಮೊಸರು, ಮಜ್ಜಿಗೆ ಮತ್ತು ಬೆಣ್ಣೆಯ ಮೂಲ ಉತ್ಪತ್ತಿಯ ಸ್ಥಾನ ಮತ್ತು ಮೊಸರು, ಹಾಲು. ಮೊಸರಿನ ಉತ್ಪತ್ತಿಯ ಸ್ಥಾನ ಯಾವುದು? ಹಾಲು. ಹಾಲಿನಿಂದ ಮೊಸರು, ಮೊಸರಿಲ್ಲದೆ ಮಜ್ಜಿಗೆ ಇಲ್ಲ, ಮೊಸರಿಲ್ಲದೆ ಬೆಣ್ಣೆ ಇಲ್ಲ. ಸಮ್ಯಕ್ ದರ್ಶನವಿಲ್ಲದೆ ಸಮ್ಯಕ್ ಜ್ಞಾನವಿಲ್ಲ, ಮೊಸರಿಲ್ಲದೆ ಸಮ್ಯಕ್ ಚಾರಿತ್ರವಿಲ್ಲ. ಸಮ್ಯಕ್ ದರ್ಶನವಿಲ್ಲದೆ ಸಮ್ಯಕ್ ಜ್ಞಾನ ಇಲ್ಲ, ಸಮ್ಯಕ್ ದರ್ಶನವಿಲ್ಲದೆ ಸಮ್ಯಕ್ ಚಾರಿತ್ರವಿಲ್ಲ. ಈ 3 ಇಲ್ಲ ಅಂದ ಮೇಲೆ ವಸ್ತುವಿನ ಶುದ್ಧ ಸ್ವರೂಪವನ್ನು ಅನುಭವಿಸಬೇಕು ಅಂತಂದ್ರೆ ಅದು ಎಲ್ಲಿಂದ ಬಂದಿತ್ತು? ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಅವೀಕ್ಷ್ಣ ನಲ ಶೀಲವೃತೇಶು ಅನತಿಚಾರ ಭಾವನೆಯಲ್ಲಿ ಮುಖ್ಯವಾಗಿ ನಾವು ಮಾಡತಕ್ಕಂತಹ ಕಾರ್ಯ ಏನಾಗಬೇಕು ಅಂತಂದ್ರೆ ನಾವು ನಮ್ಮ ಶೀಲವೃತಗಳನ್ನು ಕಾಪಾಡಿಕೊಳ್ಳಬೇಕು. ಶೀಲವೃತಗಳು, ಬದುಕಿನ ಮುಖ್ಯ ಶೀಲವೃತಗಳು 3 ಇವೆ ಮತ್ತು ಬದುಕಿನ ಕುಶೀಲಗಳು ಕೂಡ 3 ಇವೆ. ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾ ಚಾರಿತ್ರ ಇವು ನಮ್ಮ ಬದುಕಿನ 3 ಕುಶೀಲಗಳು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ
ಇವು ಬದುಕಿನ 3 ಶೀಲಗಳು. ರತ್ನತ್ರಯವೇ ಶೀಲ. ಆದರೆ ಎಲ್ಲಿ ಆತ್ಮನಿಗೆ ರತ್ನತ್ರಯವಿದೆಯೋ ಅಲ್ಲಿ ವಸ್ತುವಿನ ಶುದ್ಧ ಸ್ವರೂಪದ ಅನುಭೂತಿ ಇದೆಯೇನು? ಇಲ್ಲ. ಹಾಲು ಮೊಸರಿನ ಅವಸ್ಥೆಯಲ್ಲಿರುವಾಗ ತುಪ್ಪಿನ ಅವಸ್ಥೆಯನ್ನ ಅನುಭವಿಸುತ್ತದೆಯೇನು? ಇಲ್ಲ. ತುಪ್ಪಿನ ಪರ್ಯಾಯವನ್ನು ಅನುಭವಿಸುವುದಿಲ್ಲ. ಮೊಸರಿರುವಾಗ ಮಜ್ಜಿಗೆಯ ಅನುಭೂತಿಯನ್ನು ಮಾಡುತ್ತದೆಯೇನು? ಇಲ್ಲ. ಬೆಣ್ಣೆಯ ಅನುಭೂತಿಯನ್ನು ಮಾಡುತ್ತದೆಯೇನು? ಇಲ್ಲ. ತನ್ನ ಪರ್ಯಾಯವನ್ನು ಇನ್ನೂ ಕಳೆದುಕೊಳ್ಳಬೇಕು. ಈ 3 ಅವಸ್ಥೆಗಳಿಂದ ಮೇಲೆ ಹೋಗಬೇಕು. ಬೆಣ್ಣೆಯಾಗಿ ಉಳಿಯಬಾರದು. ಆ ಬೆಣ್ಣೆ ಮತ್ತಿಷ್ಟು ಕರಗಬೇಕು. ಅದು ಇನ್ನಿಷ್ಟು ಕರಗಬೇಕು. ಬೆಣ್ಣೆ ಕರಗಿತು ಅಂತಂದರೆ ಹಾಲು ತನ್ನ ಶೀಲವನ್ನು ಪ್ರಾಪ್ತ ಮಾಡಿಕೊಂಡಿತು. ಆದರೆ ಮೊಸರು ಕೂಡ ದಾರಿಯಲ್ಲಿ ಇರತಕ್ಕಂತಹ ಶೀಲ. ಅದನ್ನು ಸಂಕಲ್ಪ ಮಾಡಿಕೊಳ್ಳಬೇಕು. ನಾನು ಮೊಸರಾಗಬೇಕು ಅನ್ನತಕ್ಕಂತಹ ಸಂಕಲ್ಪವನ್ನು ಹೊಂದಿರತಕ್ಕಂತಹ ಹಾಲು ಅದೇ ತುಪ್ಪಾಗಲಿಕ್ಕೆ ಸಾಧ್ಯ. ನಾನು ಮಜ್ಜಿಗೆಯಾಗಬೇಕು ಅನ್ನತಕ್ಕಂತಹ ವ್ರತವನ್ನು ತಕ್ಕೊಂಡಿರ್ತಕ್ಕಂತಹ ಹಾಲು ಅದೇ ನಾಳೆ ತುಪ್ಪಾಗಬಹುದು. ನಾನು ಬೆಣ್ಣೆಯಾಗಬೇಕು ಅನ್ನತಕ್ಕಂತಹ ವ್ರತವನ್ನು ಹೊಂದಿರತಕ್ಕಂತಹ ಹಾಲು ಅದೇ ನಾಳೆ ತುಪ್ಪಾಗಬಹುದು. ಈ ಮಧ್ಯದ 3 ಪರ್ಯಾಯಗಳ ಸಂಕಲ್ಪ ಯಾವ ಉದ್ದೇಶದಿಂದ ಆಗಬೇಕು? ಯಾವ ಉದ್ದೇಶದಿಂದ ಆಗಬೇಕು? ತುಪ್ಪಾಗುವಂತಹ ಉದ್ದೇಶದಿಂದ 3 ಪರ್ಯಾಯಗಳನ್ನು ಹೊಂದಬೇಕು. ಹಾಗೆ ಆತ್ಮ ತಾನು ತನ್ನ ಆತ್ಮನ ಸಂಪೂರ್ಣ ಶುದ್ಧ ಅವಸ್ಥೆಯನ್ನ, ಶೀಲ ಅವಸ್ಥೆಯನ್ನ ಅನುಭವಿಸಬೇಕು ಅಂತಂದ್ರೆ ಮಧ್ಯದಲ್ಲಿ ಎಷ್ಟು ಅವಸ್ಥೆಗಳನ್ನು ಪಾರು ಮಾಡಬೇಕು? 3 ಅವಸ್ಥೆಗಳನ್ನು ಪಾರು ಮಾಡಬೇಕು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಒಂದು ಸಲ ಆತ್ಮ ಸಿದ್ಧ ಅವಸ್ಥೆಯನ್ನ ಪ್ರಾಪ್ತ ಮಾಡಿಕೊಂಡಿತು ಅಂತಂದ್ರೆ ಪುನಃ ತಿರುಗಿ ಸಂಸಾರದಲ್ಲಿ ಮರಳಿ ಬರುವುದೇ ಇಲ್ಲ. ಒಂದು ಸಲ ಹಾಲು ತುಪ್ಪಾಯಿತು ಅಂತಂದ್ರೆ ತುಪ್ಪ ಮರಳಿ ಹಾಲಾಗಲಿಕ್ಕೆ ಸಾಧ್ಯನೂ ಇಲ್ಲ. ಮರಳಿ ಹಾಲಾಗಲಿಕ್ಕೆ ಸಾಧ್ಯ ಇಲ್ಲ. ಮರಳಿ ಹಾಲಾಗಲಿಕ್ಕೆ ಸಾಧ್ಯ ಇಲ್ಲ. ಮರಳಿ ಹಾಲಾಗಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಮರಳಿ ಕಾಲಾಗಲಿಕ್ಕೆ ಸಾಧ್ಯ ಇಲ್ಲ. ತುಪ್ಪ ಕಾಲಾಗಬಹುದೇನು? ಹಾಲು ಕಾಲಾಗಬಹುದು, ಮಜ್ಜಿಗೆ ಕಾಲಾಗಬಹುದು, ಮೊಸರು ಕಾಲಾಗಬಹುದು, ಬೆಣ್ಣೆ ಕಾಲಾಗಬಹುದು. ಆದರೆ ತುಪ್ಪ ಕಾಲಾಗುಲ್ಲ. ದಾರಿಯಲ್ಲಿ ನಡೆಯುವಾಗ ದಾರಿಯಲ್ಲಿ ಇರತಕ್ಕಂತಹ ನಮ್ಮ ಶೀಲವ್ರತಗಳೆಲ್ಲ ಕಾಲ ಆಗಬಹುದು. ಆದರೆ ಅಂತಿಮ ಗುರಿಯನ್ನ ತಲುಪಿ ಅಂತಿಮ ಶೀಲವನ್ನ ಪ್ರಾಪ್ತ ಮಾಡಿಕೊಂಡ ನಂತರ ಆ ಅಂತಿಮ ಶೀಲವ್ರತ ಎಂದಿಗೂ ಕಾಲಾಗಲಾರದು. ದಾರಿಯ ಶೀಲಗಳು ಬೇರೆ ಮತ್ತು ಮಂಜಿಲದ ಶೀಲಗಳು ಬೇರೆ. ನಮಗೆ ಯಾವ ಶೀಲ ಬೇಕಾಗಿದೆ? ಮಂಜಿಲ ಶೀಲ ಬೇಕಾಗಿದೆ. ಆದರೆ ಆ ಶೀಲವನ್ನು ಪಡೆಯುವುದಕ್ಕಿಂತ ಮುಂಚಿತವಾಗಿ ನಮಗೆ ಈ 3 ಶೀಲಗಳು ಬೇಕೋ ಅಥವಾ ಬೇಡ? ಬೇಕು. ಇವು 3 ಬೇಕು. ಅದರಲ್ಲಿ ಎಲ್ಲಕ್ಕಿಂತ ಎಲ್ಲಾ ಶೀಲಗಳಲ್ಲಿ ಮಾರ್ಗದ ಅಪೇಕ್ಷೆಯಿಂದ ಹೇಳಬೇಕು ಅಂತಂದ್ರೆ ಎಲ್ಲಾ ಶೀಲಗಳನ್ನೇ
ಎಲ್ಲಾ ಶೀಲಗಳಲ್ಲಿ ಎಲ್ಲಾ ಶೀಲಗಳನ್ನೇ ಪವಿತ್ರಗೊಳಿಸುವಂತಹ ಶೀಲ ಯಾವುದು ಅಂತಂದ್ರೆ ಸಮ್ಯಕ್ ದರ್ಶನ. ಸಮ್ಯಕ್ ಜ್ಞಾನಕ್ಕೆ ಪ್ರಾಣವನ್ನು ನೀಡಿರತಕ್ಕಂತಹ ಶೀಲ ಅಂತಂದ್ರೆ ಯಾವುದು? ಸಮ್ಯಕ್ ದರ್ಶನ. ಸಮ್ಯಕ್ ಚಾರಿತ್ರಕ್ಕೆ ಪ್ರಾಣವನ್ನು ನೀಡಿರತಕ್ಕಂತಹ ಶೀಲ ಯಾವುದು ಅಂತಂದ್ರೆ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಇಲ್ಲದಂತಹ ಜ್ಞಾನ ಅದು ಶೀಲೋ ಅಥವಾ ಕುಶೀಲೋ? ಅದು ಕುಶೀಲ. ಸಮ್ಯಕ್ ದರ್ಶನ ಇಲ್ಲದೆ ಇರತಕ್ಕಂತಹ ಚಾರಿತ್ರ ಅದು ಶೀಲೋ ಅಥವಾ ಕುಶೀಲೋ? ಅದು ಕುಶೀಲ. ಹಾಗಾದರೆ ಜ್ಞಾನವನ್ನ ಮತ್ತು ಚಾರಿತ್ರವನ್ನ, ಜ್ಞಾನಕ್ಕೆ ಮತ್ತು ಚಾರಿತ್ರಕ್ಕೆ ಶೀಲತೆಯನ್ನ ಪ್ರದಾನ ಮಾಡಿರ್ತಕ್ಕಂಥದ್ದು ಯಾವುದು? ಸಮ್ಯಕ್ ದರ್ಶನ. ಜ್ಞಾನಕ್ಕೆ ಶೀಲತೆಯನ್ನು ನೀಡಿರುವುದು, ಚಾರಿತ್ರಕ್ಕೆ ಶೀಲತೆಯನ್ನು ನೀಡಿರುವುದು ಸಮ್ಯಕ್ ದರ್ಶನ. ಈ ಸಮ್ಯಕ್ ದರ್ಶನ ಒಂದಿಲ್ಲ ಅಂತಂದ್ರೆ ಯಾವ ಶೀಲನೂ ಇಲ್ಲ. ಸಾವಿರ ತಪಸ್ಸುಗಳನ್ನು ಆಚರಿಸಿದರೂ ಕೂಡ ಅದು ಕುಶೀಲ. ಸಾವಿರಾರು ಉಪವಾಸ ನೋಂಪಿ ವ್ರತಗಳನ್ನು ಆಚರಿಸಿದರೂ ಕೂಡ ಅವೆಲ್ಲವೂ ಕೂಡ ಕುಶೀಲ. ಸಮ್ಯಕ್ ದರ್ಶನ ಇಲ್ಲದಂತಹ ಚಾರಿತ್ರಕ್ಕೆ ಚಾರಿತ್ರ ಅನ್ನಲಿಲ್ಲ. ಸಮ್ಯಕ್ ದರ್ಶನ ರಹಿತವಾದ ಚಾರಿತ್ರವನ್ನ ಪಾಲನೆ ಮಾಡಿ ಜೀವನಾಂತ್ಯದಲ್ಲಿ ಮರಣವನ್ನು ಸಾಧಿಸಿಕೊಂಡಾಗ ಆ ಮರಣಕ್ಕೆ ಸಲ್ಲೇಖನಾ ಮರಣ ಅನ್ನಲಿಲ್ಲ. ಏನಂದ್ರು? ಬಾಲ್ ಬಾಲ್ ಮರಣ. ಬಾಲ್ ಬಾಲ್ ಮರಣ. ಬಾಲ ಬಾಲ್ ಅಂದ್ರೆ ಬಾಲ್ ಬಾಲ್ ಮರಣ. ಎಮ್ಮೆ ಇಲ್ಲ, ಬಾಲ್ ಅಷ್ಟೇ ಇದೆ. ಬಾಲ್ ಬಾಲ್ ಮರಣ ಅದು. ಈ ಬಾಲ್ ಬಾಲ್ ಮರಣವನ್ನ ನಾವು ಎಷ್ಟು ಸಲ ಮಾಡಿದ್ದೇವೆ? ಅನಂತ ಸಾರಿ. ಯಾಕೆ ಮಾಡಿದ್ದೇವೆ? ಶೀಲ ಇಲ್ಲದಕ್ಕೆ. ಯಾವ ಶೀಲ ಇರಲಿಲ್ಲ? ಸಮ್ಯಕ್ತ್ವದ ಶೀಲ ಇರಲಿಲ್ಲ. ಸಮ್ಯಕ್ತ್ವದ ಶೀಲ ಮೊದಲು ಬೇಕು. ಸಮ್ಯಕ್ತ್ವ ಅಂದ ತಕ್ಷಣ ಗಾಬರಿ ಆಗಬಾರದು. ಅದು ಬಿಡ್ಕತ್ತೈತಿ, ಇದು ಬಿಡ್ಕತ್ತೈತಿ, ಅದು ಬಿಡ್ಕತ್ತೈತಿ, ಇದು ಬಿಡ್ಕತ್ತೈತಿ. ಯಾವುದನ್ನು ಬಿಡೋದು? ಯಾವುದನ್ನು ಬಿಡೋದು? ಎಲ್ಲ ಬಿಡೋದು. ಆತ್ಮನನ್ನ ಅಷ್ಟೇ ಹಿಡ್ಕೊಳ್ಳೋದು. ಆತ್ಮನಲ್ಲಿ ಶೀಲವಂತನಾಗತಕ್ಕಂತಹ ಶಕ್ತಿ ಇದೆ, ಯೋಗ್ಯತೆ ಇದೆ. ಎಲ್ಲ ಬಿಡೋದಿದೆ, ಆತ್ಮನನ್ನ ಮಾತ್ರ ಪ್ರಾಪ್ತ ಮಾಡಿಕೊಳ್ಳೋದಿದೆ. ಆತ್ಮನಲ್ಲಿ ಇರತಕ್ಕಂತಹ ಶೀಲ ವ್ರತಗಳನ್ನು ಪಡೆಯುವುದಿದೆ. ಆ ಶೀಲ ವ್ರತಗಳೇ ಆತ್ಮ. ಅದೇ ಆತ್ಮ. ಶೀಲವೇ ಆತ್ಮ. ಆತ್ಮನನ್ನು ಬಿಟ್ಟು ಸಮ್ಯಕ್ತ್ವಿಲ್ಲ, ಸಮ್ಯಕ್ತ್ವವನ್ನು ಬಿಟ್ಟು ಆತ್ಮ ಇಲ್ಲ. ಅದಕ್ಕಾಗಿ ಆತ್ಮನ ಸ್ವಭಾವ ಸಮ್ಯಕ್ತ್ವ. ಸಮ್ಯಕ್ತ್ವವೇ ಶೀಲ. ಈ ಸಮ್ಯಕ್ತ್ವ ಎಲ್ಲಾ ವ್ರತಗಳಲ್ಲಿ, ಎಲ್ಲಾ ಪ್ರಕಾರದ ಜ್ಞಾನಗಳಲ್ಲಿ ಮೂಲವಾದ ಪ್ರಾಣ. ಮೂಲವಾದ ಪ್ರಾಣ. ಜಗತ್ತಿನಲ್ಲಿ ಜನ ಬೆಳೆಯನ್ನು ಬೆಳೀತಾರೆ. ಎಲ್ಲಿ ಬೆಳೀತಾರೆ? ಆಕಾಶದಲ್ಲಿ ಬೆಳೀತಾರೇನು? ಜಗತ್ತಿನಲ್ಲಿ ಜನ ಬೆಳೆಯನ್ನು ಬೆಳೀತಾರೆ. ಬೆಳೆಯನ್ನು ಬೆಳೆಯಲಿಕ್ಕೆ ಏನ್ ಬೇಕು? ಭೂಮಿ ಬೇಕು, ಫಲವತ್ತಾದ ಮಣ್ಣು ಬೇಕು. ಫಲವತ್ತಾದ ಮಣ್ಣಿನಲ್ಲಿ, ಆ ಭೂಮಿಯಲ್ಲಿ ನಾವು ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ. ಭೂಮಿ ಬೆಳೆಗೆ ಆಧಾರ. ಆಮೇಲೆ ಆ ಬೆಳೆ ಬಂತು ಅಂತಂದ್ರೆ ಹಸಿರಾಗಿ ಕಂಡು ಬಂತು. ಭೂಮಿಯೆಲ್ಲ ಹಸಿರು. ಭೂಮಿಯಿಂದ ಬೆಳೆ ಬೆಳೀತು, ಬೆಳೆಯಲ್ಲಿ ಕಳೆ ಬಂತು. ಆದರೆ ಈ ಕಳೆ ಬರಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಹೊಳೆ ಬರಬಾರ್ದೇನು? ಹೊಳೆಯಲ್ಲಿ ನೀರಿದ್ರೆ ಭೂಮಿಯಲ್ಲಿ ಕಳೆ. ಹೊಳೆಯಲ್ಲಿ ನೀರಿದ್ರೆ ಭೂಮಿಯಲ್ಲಿ ಕಳೆ, ಬೆಳೆಯಲ್ಲಿ ಕಳೆ. ಆಮೇಲೆ ಧಾನ್ಯ,
ಮನೆಗೆ ಬಂತು ಅಂತಂದ್ರೆ ಎಷ್ಟು ಬೇಕಾದರೂ ಅಳೆ, ಅಳೆದಳೆದು ಮಾರು, ಅಳೆದಳೆದು ತಕ್ಕೊಳ್ಳು, ಎಷ್ಟು ಬೇಕಾದರೂ ಅಳೆ. ಆದರೆ ಶೀಲ ವೃತ್ತವನ್ನ ಧರಿಸುವಾಗ ಧರಿಸುವಕ್ಕಿಂತ ಮೊದಲು ಧರಿಸು ಅಂತಂದಾಗ ಅನ್ನಬೇಡ ನಾಳೆ. ಶೀಲವನ್ನು ಧರಿಸಲಿಕ್ಕೆ ನಾವು ನಾಳೆ 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 ನೋಡೋಣ, ನಾಳೆ ಮಾಡೋಣ. ಧರ್ಮವನ್ನು ಮಾಡೋದು ಅಂತಂದ್ರೆ ನಾಳೆ ಅಂತೇವೆ. ನಾಳೆ ಅಂದವರ ಮುಖದಲ್ಲಿ ಕಳೆ ಇರುತ್ತದೆಯೇ? ಶೀಲ ವ್ರತಗಳಲ್ಲಿ ಅತಿಚಾರರಹಿತ ವ್ರತಗಳನ್ನು ಪಾಲಿಸುವಂತಹ ಉತ್ಕೃಷ್ಟವಾದ ಮನೋಭಾವನೆ ಎಲ್ಲಿದೆಯೋ ಅಲ್ಲಿ ಆತ್ಮ ಶೀಲವಂತನಾಗ್ತಾನೆ. ಶೀಲವಂತನಾಗಿರುವಾಗ, ಆತ್ಮಿಕ ವಿಶುದ್ಧಿ ಬೆಳೆಯುತ್ತಿರುವಾಗ, ಅದಕ್ಕೊಂದು ಶಕ್ತಿ ಬಂದಾಗ, ಅದರಲ್ಲೊಂದು ಯೋಗ್ಯತೆ ಬಂದಾಗ, ಅದರಲ್ಲಿ ಒಂದು ಪಾತ್ರತೆ ಬಂದಾಗ, ತೀರ್ಥಂಕರ ಪ್ರಕೃತಿ ಅನ್ನತಕ್ಕಂತಹ ಪುಣ್ಯಕರ್ಮ ತಾನಾಗಿ ಸ್ವತಃ ಕಟ್ಟಲಿಕ್ಕೆ ಪ್ರಾರಂಭವಾಗ್ತದೆ. ಕಟ್ಟುವಾಗ ನಾವು ಎಲ್ಲಿರ್ತೇವೆ ಅಂತಂದ್ರೆ ಶ್ರುತ ಕೇವಲಿಗಳ ಸಾನ್ನಿಧ್ಯದಲ್ಲಿರ್ತೇವೆ ಒಂದು, ಇಲ್ಲ ಅಂತಂದ್ರೆ ಸಮೋಶರಣದಲ್ಲಿ ತೀರ್ಥಂಕರರ ಸಾನ್ನಿಧ್ಯದಲ್ಲಿರ್ತೇವೆ ಒಂದು, ಇಲ್ಲ ಅಂತಂದ್ರೆ ಸಾಮಾನ್ಯ ಅರ್ಹಂತ ಕೇವಲಿಗಳ ಸಾನ್ನಿಧ್ಯದಲ್ಲಿರ್ತೇವೆ ಒಂದು. ಈ ಎರಡು ಕೇವಲಿಗಳ ಸಾನ್ನಿಧ್ಯದಲ್ಲಿ, ಅಂದರೆ ಶ್ರುತಕೇವಲಿ ಮತ್ತು ಕೇವಲಿ, ಎರಡು ಕೇವಲಿಗಳ ಸಾನ್ನಿಧ್ಯದಲ್ಲಿ ಈ ಪ್ರಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಉತ್ಕೃಷ್ಟವಾದ ಈ ಪುಣ್ಯವನ್ನು ಗಳಿಸಬೇಕು, ಇದನ್ನು ಕಟ್ಟಿಕೊಳ್ಳಬೇಕು. ಜಗತ್ತಿನ ಕಲ್ಯಾಣವನ್ನು ಮಾಡತಕ್ಕಂತಹ ಆ ಮಹಾ ಪರ್ಯಾಯವನ್ನ, ಪವಿತ್ರ ಪರ್ಯಾಯ ತೀರ್ಥಂಕರ ಪ್ರಕೃತಿಯ ತೀರ್ಥಂಕರ ಪದವನ್ನು ನಾವು ಹೊಂದಬೇಕು ಅಂತಂದ್ರೆ ನಮ್ಮಲ್ಲಿ ಯಾವ ಪಾತ್ರತೆ ಬೇಕು ಗೊತ್ತೇ? ಶೀಲ ವ್ರತಗಳು ಬೇಕು. ಈ ಮೂರು ಬೇಕು. ಮೂರಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಎರಡಾದರೂ ಬೇಕು. ಎರಡಿದೆ ಅಂತಂದ್ರೆ ಅವಿರತ ಸಮ್ಯಕ್ ದೃಷ್ಟಿ, ಮೂರಿದೆ ಅಂತಂದ್ರೆ ಯಾರು? ಮೂರಿದೆ ಅಂದ್ರೆ ಮುನಿ, ಎರಡಿದೆ ಅಂತಂದ್ರೆ ಶ್ರಾವಕ. ಎರಡು ಶೀಲಿದ್ರೂ ತೀರ್ಥಂಕರ ಪ್ರಕೃತಿ ಕಟ್ಟಿಕೊಳ್ಬಹುದು. ಒಂದು ಶೀಲಿದ್ರೂ ಯಾವುದು? ಸಮ್ಯಕ್ ದರ್ಶನ. ಆ ಸಮ್ಯಕ್ ದರ್ಶನ ಇದ್ದಲ್ಲಿ ಸಮ್ಯಕ್ ಜ್ಞಾನ ಇರಲೇನು? ಇದ್ದೇ ಇರ್ತದೆ ಅಲ್ಲ. ಇರೋದಾದ್ರೆ ಎಷ್ಟು ಇರ್ತದೆ? ಎರಡು ಇರ್ತಾವೆ. ಒಂದು ಇಲ್ಲ ಅಂತಂದ್ರೆ ಮೂರು ಇರ್ತಾವೆ. ಒಂದಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅನಾದಿ ಕಾಲದಿಂದ ಸೇವನೆ ಮಾಡಿದ್ದೇವೆ. ಇಷ್ಟೇ ಭಕ್ತಿಯನ್ನ ನಾವು ನಿಜವಾದ ದಾರಿಯಲ್ಲಿ ಬಳಸಿಕೊಂಡಾಗ, ನಿಜವಾದ ದಾರಿಯಲ್ಲಿ ಇದನ್ನು ಬಳಸಿಕೊಂಡ್ರೆ, ಸದುಪಯೋಗ ಮಾಡಿಕೊಂಡ್ರೆ ಇದರಿಂದ ತೀರ್ಥಂಕರನೂ ಆಗಬಹುದು. ತೀರ್ಥಂಕರ ಪ್ರಕೃತಿಯನ್ನು ನಾವು ಕರೀಬಹುದು. ತೀರ್ಥಂಕರೇ ಜೈನ ಧರ್ಮದ ಮುಖ್ಯ ಅಧಿಪತಿ, ಗಣಪತಿ. ಈ ಗಣದ ಪತಿ ಯಾರು? ತೀರ್ಥಂಕರರು. ತೀರ್ಥಂಕರರೇ ನಿಜವಾದ ಗಣಪತಿ. ಆ ತೀರ್ಥಂಕರ ಪದವಿಯನ್ನ ಪಡೆಯಲಿಕ್ಕೆ ಶೀಲ ಬೇಕು, ಸಮ್ಯಕ್ ದರ್ಶನ ಬೇಕು. ಆ ಶೀಲವನ್ನು ಪಡೆಯಲಿಕ್ಕೆ ವಿವೇಕತನದ ಸಮ್ಯಕ್ ಜ್ಞಾನ ಬೇಕು, ವಿವೇಕದ ಬುದ್ಧಿ ಬೇಕು. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ರಾಗ, ಯಾವುದು ವೀತರಾಗ,
ಯಾವುದು ಸಮ್ಯಕ್ ವ್ರತ, ಯಾವುದು ಮಿಥ್ಯಾವ್ರತ, ಯಾವುದು ಪುಣ್ಯ, ಯಾವುದು ಪಾಪ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಕುಶೀಲ, ಯಾವುದು ಸುಶೀಲ. ಈ ಭೇದ ವಿಜ್ಞಾನ, ಈ ತಿಳುವಳಿಕೆ ನಮಗೆ ಬೇಕು ಅಥವಾ ಬೇಡ? ಬೇಕೇ ಬೇಕು, ಇಷ್ಟಾದರೂ ಬೇಕು. ಇಷ್ಟು ತಿಳುವಳಿಕೆ ಬಂತು ಅಂತಂದ್ರೆ ಮತ್ತೇನು ಮಾಡಬೇಕಾಗಿಲ್ಲ. ಶ್ರಾವಕರೂ ತೀರ್ಥಂಕರರಾಗಬಹುದು, ಮುನಿಗಳು ತೀರ್ಥಂಕರರಾಗಬಹುದು. ಮುನಿಗಳು ಅದೇ ಭಾವದಲ್ಲಿ ತೀರ್ಥಂಕರ ಪುಣ್ಯ ಪ್ರಕೃತಿಯನ್ನು ಕಟ್ಟಿಕೊಂಡು ಪುಣ್ಯ ಕರ್ಮವನ್ನು ಬಂಧಿಸಿಕೊಂಡು ಅದೇ ಪರ್ಯಾಯದಿಂದ ಅದೇ ಶರೀರದಿಂದ ತೀರ್ಥಂಕರರಾಗಬಹುದು. ಈ ತರ ತೀರ್ಥಂಕರರಾಗತಕ್ಕಂತಹ ಪದ್ಧತಿ ಭರತ ಕ್ಷೇತ್ರದಲ್ಲಿಲ್ಲ. ಮುನಿ ಅವಸ್ಥೆಯಲ್ಲಿ ತೀರ್ಥಂಕರ ಕರ್ಮವನ್ನು ಕಟ್ಟಿಕೊಂಡು ಮುನಿ ಅವಸ್ಥೆಯಲ್ಲಿನೇ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡು ತೀರ್ಥಂಕರಾಗತಕ್ಕಂತಹ ಭಾಗ್ಯ ವಿದೇ ಕ್ಷೇತ್ರಗಳಲ್ಲಿ ಇದೆ. ಅದಕ್ಕಾಗಿ ವಿದೇ ಕ್ಷೇತ್ರಗಳಲ್ಲಿ ತೀರ್ಥಂಕರರಾಗುವಂತಹ ಭವ್ಯ ಜೀವಿಗಳು 3 ತರದಿಂದ ತೀರ್ಥಂಕರಾಗ್ತಾರೆ. ವಿದೇ ಕ್ಷೇತ್ರಗಳಲ್ಲಿ 5 ಕಲ್ಯಾಣಕಗಳನ್ನು ಹೊಂದಿ ತೀರ್ಥಂಕರರಾಗಬಹುದು. 5 ಕಲ್ಯಾಣಕಗಳನ್ನು ಹೊಂದಿ ತೀರ್ಥಂಕರರಾಗಬಹುದು. ಈಗ ಸದ್ಯ 160 ವಿಧೇಯ ಕ್ಷೇತ್ರಗಳಲ್ಲಿಯ 20 ವಿಧೇಯ ಕ್ಷೇತ್ರಗಳಲ್ಲಿ ತೀರ್ಥಂಕರಿದ್ದಾರೆ. ಎಷ್ಟು? 20. ಉಳಿದ ಕ್ಷೇತ್ರಗಳಲ್ಲಿ ತೀರ್ಥಂಕರಿಲ್ಲ. ಎಷ್ಟು ಕ್ಷೇತ್ರಗಳಲ್ಲಿಲ್ಲ? 140 ಕ್ಷೇತ್ರಗಳಲ್ಲಿ ತೀರ್ಥಂಕರಿಲ್ಲ. ಇನ್ನು 140 ಕ್ಷೇತ್ರಗಳೇನು ಖಾಲಿ ಇವೆಯಲ್ಲ, ಆ ಖಾಲಿ ಜಾಗದಲ್ಲಿ ಇನ್ಯಾರಾದರೂ ತೀರ್ಥಂಕರ ಆಗಬೇಕು ಅಂತಂದ್ರೆ ನಿಯಮದಿಂದ 5 ಕಲ್ಯಾಣಕಗಳನ್ನು ಹೊಂದಿಯೇ ತೀರ್ಥಂಕರ ಆಗಬೇಕು. 5 ಆಗ್ತವೆ. ಆದರೆ ಎಲ್ಲಿ 20 ಜಾಗದಲ್ಲಿ ಇವತ್ತು ತೀರ್ಥಂಕರಿದ್ದಾರೆ, ಅಲ್ಲಿ 2 ತರದಿಂದ ತೀರ್ಥಂಕರಾಗುವಂತಹ ದಾರಿ ಇದೆ. ಶ್ರಾವಕ ಅವಸ್ಥೆಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಮುಂದೆ ಇರತಕ್ಕಂತಹ ತೀರ್ಥಂಕರರು ಮೋಕ್ಷಕ್ಕೆ ಹೋದ ನಂತರ ತತ್ಕಾಲ ಮುನಿ ದೀಕ್ಷೆಯನ್ನು ತಕ್ಕೊಂಡು ಮುನಿಯಾಗಿ ತೀರ್ಥಂಕರಾಗಬಹುದು. ಅವರಿಗೆ ಕಲ್ಯಾಣಕಗಳು ನೋಡಿ, ದೀಕ್ಷಾ ಕಲ್ಯಾಣಕ, ಕೇವಲ ಜ್ಞಾನ ಕಲ್ಯಾಣಕ, ನಿರ್ವಾಣ ಕಲ್ಯಾಣಕ, 3 ಕಲ್ಯಾಣಕಗಳನ್ನು ಪಡೆದುಕೊಂಡು ತೀರ್ಥಂಕರಾಗಬಹುದು. ಅವರಿಗೆ 3 ಕಲ್ಯಾಣಕ. ಶ್ರಾವಕ ಅವಸ್ಥೆಯಿಂದ ತೀರ್ಥಂಕರಾಗುವುದಾದ್ರೆ 3 ಕಲ್ಯಾಣಕ, ಮುನಿ ಅವಸ್ಥೆಯಿಂದ ತೀರ್ಥಂಕರಾಗುವುದು ಅಂತಂದ್ರೆ 2 ಕಲ್ಯಾಣಕ. ಮುನಿ ಅವಸ್ಥೆಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಕೇವಲ ಜ್ಞಾನಿ ಆದರೂ 13ನೇ ಗುಣಸ್ಥಾನಕ್ಕೆ ಹೋದರೂ ತೀರ್ಥಂಕರಾದರು. ಇವರಿಗೆ ಕೇವಲ ಜ್ಞಾನ ಕಲ್ಯಾಣಕ ಇದೆ ಮತ್ತು ನಿರ್ವಾಣ ಕಲ್ಯಾಣಕ ಇದೆ. 2 ಕಲ್ಯಾಣಕ ಇದೆ. ಅಂದ್ರೆ 2 ದಾರಿ ಆಯಿತು. ಶ್ರಾವಕ ಅವಸ್ಥೆಯಿಂದ ತೀರ್ಥಂಕರಾಗುವಂತಹ ದಾರಿ ಮತ್ತು ಮುನಿ ಆಗಿ ತೀರ್ಥಂಕರಾಗತಕ್ಕಂಥ ಒಂದು ದಾರಿ. ಆದರೆ 5 ಕಲ್ಯಾಣಕಗಳನ್ನು ಹೊಂದುವಂತಹ, 5 ಕಲ್ಯಾಣಕಗಳನ್ನು ಪಡೆಯುವಂತಹ ಆ ಉಳಿದ 140 ವಿಧೇಯ ಕ್ಷೇತ್ರಗಳಲ್ಲಿ ಯಾವ ತರ ತೀರ್ಥಂಕರಾಗ್ತಾರೆ? ಹಿಂದಿನ ಭಾವದಿಂದ ಕಟ್ಟಿಕೊಂಡು ಬರಬೇಕು. ಹಿಂದಿನ ಭಾವದಿಂದ ಕಟ್ಟಿಕೊಂಡು ಬಂದಿಲ್ಲ ಅಂತಂದ್ರೆ 5 ಕಲ್ಯಾಣಕಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದಿನ ಭಾವದಿಂದ ಬರಲಿಲ್ಲ ಅಂತಂದ್ರೆ ಗರ್ಭ ಕಲ್ಯಾಣಕ್ಕೆ ಹೇಗಾಗೋದು? ಜನ್ಮ ಕಲ್ಯಾಣಕ್ಕೆ ಹೇಗೆ ಆಗೋದು? ಈ 2 ಕಲ್ಯಾಣಕಗಳನ್ನು ಹೊಂದಬೇಕು ಅಂತಂದ್ರೆ ಹಿಂದಿನ ಭಾವದಿಂದ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಬಂದಿರಬೇಕು.
ಆಮೇಲೆ ಆ ಹಿಂದಿನ ಭಾವದಿಂದ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಂಡು ಬರುವಂತಹ ಜೀವ ಶ್ರಾವಕ ಆಗಿತ್ತೋ ಅಥವಾ ಮುನಿ ಅವಸ್ಥೆಯಲ್ಲಿ ಕಟ್ಟಿಕೊಂಡಿತ್ತೋ, ಹೇಗೆ, ಏನಿತ್ತು ಅನ್ನುವಂಥ ಪ್ರಶ್ನೆ. ಹಿಂದಿನ ಭಾವದಲ್ಲಿ ಶ್ರಾವಕನೂ ಇರಬಹುದು, ಹಿಂದಿನ ಭಾವದಲ್ಲಿ ಮುನಿಯಾಗಿ ತೀರ್ಥಂಕರ ಪ್ರಕೃತಿಯನ್ನು ಕೂಡ ಕಟ್ಟಿಕೊಂಡಿರಬಹುದು. ಮುನಿಯಾಗಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡಿತ್ತು ಅಂತಂದ್ರೆ ನಿಯಮದಿಂದ ಆ ಜೀವ ಮೇಲಿಂದ ಬರ್ತದೆ. ಆದರೆ ಶ್ರಾವಕ ಅವಸ್ಥೆಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡಿತ್ತು ಅಂತಂದ್ರೆ ಮೇಲಿನಿಂದನೂ ಬರಬಹುದು, ಕೆಳಗಿನಿಂದನೂ ಬರಬಹುದು. ಯಾಕೆ ಹೀಗ್ಯಾಕೆ? ಯಾಕೆ ಅಂತಂದ್ರೆ ನರಕಗತಿಯನ್ನ, ನರಕ ಆಯುವನ್ನ ಕಟ್ಟಿಕೊಂಡ ನಂತರನೂ ಕೂಡ ಯಾವುದೇ ಒಬ್ಬ ಶ್ರಾವಕರಿಗೆ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ತಕ್ಕಂತಹ ಯೋಗ್ಯತೆ ಇರ್ತದೆ. ಆ ಶ್ರಾವಕರು ನರಕಗತಿಯನ್ನ ಕಟ್ಟಿಕೊಂಡ ನಂತರ ಸಮ್ಯಕ್ ದೃಷ್ಟಿಯಾಗಿ ಆ ಸಮ್ಯಕ್ತದ ಜೊತೆಯಲ್ಲಿ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲದಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ ಅಂತಂದ್ರೆ ನರಕಕ್ಕೆ ಹೋಗಬೇಕಲ್ಲ. ನರಕಾಯುವನ್ನು ಕಟ್ಟಿಕೊಂಡಿರುವ ಕಾರಣ ನರಕದಲ್ಲಿ ಜನ್ಮ ತಾಳಬೇಕು. ನರಕದಲ್ಲಿ ಜನ್ಮ ತಾಳಿದ ನಂತರ ಅಲ್ಲಿಂದ ಬಂದು ಗರ್ಭ ಕಲ್ಯಾಣಕ, ಜನ್ಮ ಕಲ್ಯಾಣಕ, ದೀಕ್ಷಾ ಕಲ್ಯಾಣಕ, ಜ್ಞಾನ ಕಲ್ಯಾಣಕ, ಮೋಕ್ಷ ಕಲ್ಯಾಣಕ 5 ಕಲ್ಯಾಣಕಗಳನ್ನು ಪಡೆಯಬೇಕು. ಒಂದು ವೇಳೆ ನರಕಾಯುವನ್ನು ಕಟ್ಟಿಕೊಂಡಿಲ್ಲ ಅಂತಂದ್ರೆ, ಕಟ್ಟಿಕೊಳ್ಳದೆ ಗೃಹಸ್ಥ ಅವಸ್ಥೆಯಲ್ಲಿ, ಶ್ರಾವಕ ಅವಸ್ಥೆಯಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ, ಸಮ್ಯಕ್ ದೃಷ್ಟಿ ಇರಲೇಬೇಕು. ಈ ಕರ್ಮವನ್ನು ಕಟ್ಟಿಕೊಳ್ಳಬೇಕು ಅಂತಂದ್ರೆ ಸಮ್ಯಕ್ ದೃಷ್ಟಿ ಶ್ರಾವಕ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ ನಂತರ ಯಾವ ಗತಿಯನ್ನ ಬಂಧಿಸಿಕೊಳ್ತಾನೆ? ನಿಯಮದಿಂದ ದೇವಗತಿಯನ್ನೇ ಬಂಧಿಸಿಕೊಳ್ಳಬೇಕು, ದೇವಾಯುವನ್ನೇ ಬಂಧಿಸಿಕೊಳ್ಳಬೇಕು. ದೇವಗತಿಗೆ ಹೋಗಿ ಮೇಲಿನಿಂದ ಬಂದು 5 ಕಲ್ಯಾಣಕಗಳನ್ನು ಪಡೆಯಬಹುದು. ಕೆಳಗಿನಿಂದ ಬಂದು 5 ಕಲ್ಯಾಣಕಗಳನ್ನು ಪಡೆಯಬಹುದು, ಮೇಲಿನಿಂದ ಬಂದು 5 ಕಲ್ಯಾಣಕಗಳನ್ನು ಪಡೆಯಬಹುದು. ಶ್ರಾವಕರಿಗೆ 2 ಚಾನ್ಸ್ ಇದೆ, ಮುನಿಗಳಿಗೆ ಒಂದೇ ಚಾನ್ಸ್. ಯಾರು ಭಾಗ್ಯಶಾಲಿ? ನೀವು 2 ಜಾಗದಿಂದ ಬಂದು ತೀರ್ಥಂಕರಾಗ್ತಾ ಇದ್ದೀರಿ, ನಾವು ಒಂದೇ ಜಾಗದಿಂದ ಹೋಗಿ ತೀರ್ಥಂಕರಾಗ್ತಾ ಇದ್ದೀವಿ. ಸ್ವರ್ಗದಿಂದ ಬಂದು ತೀರ್ಥಂಕರಾಗುವಂತ ಭಾಗ್ಯ ಮುನಿಗಳಿಗಿದೆ, ನರಕದಿಂದ ಬಂದು ತೀರ್ಥಂಕರಾಗತಕ್ಕಂಥ ಭಾಗ್ಯ ಮುನಿಗಳಿಗೆ ಇಲ್ಲ. ನಿಮ್ದು ಚಲೋ ಅಲ್ಲ? ಕೆಳಗೆ ಹೋದ್ರೂ ಮ್ಯಾಗ ಬಂದು ತೀರ್ಥಂಕರಾಗ್ತಿದ್ದೀರಲ್ಲ. ಮಾಡಬೇಕಲ್ಲ, ಮಾಡಿದಾಗ ತೀರ್ಥಂಕರಾಗೋಕ್ಕೆ ಸಾಧ್ಯ. ತೀರ್ಥಂಕರ ಪ್ರಕೃತಿಯ ಬಂಧ ಒಂದು ವೇಳೆ ಶೀಲವ್ರತೇಶು ಅನತಿಚಾರ ಭಾವನೆಯಿಂದ ಬಂಧ ಆಯಿತು ಅಂತಂದ್ರೆ ಆಗಬಹುದು. ಶೀಲವನ್ನು ಪಾಲಿಸಬೇಕು. ಆ ಶೀಲ 2 ಪ್ರಕಾರದ್ದು. ಸಮ್ಯಕ್ತ್ವವು ಶೀಲ, ಸಂಯಮವೂ ಶೀಲ. ಇದನ್ನು ಬಿಟ್ಟರೆ ಮತ್ತೊಂದು ಯಾವ ಶೀಲ? ಮೂರನೇದನ್ನು ಹೇಳಬೇಕು ಅಂತಂದ್ರೆ ಆತ್ಮನ ಶುದ್ಧ ಸ್ವರೂಪ, ಅದು ಶೀಲ. ಅದು ಗುರಿ, ಅದು ಮಂಜಿಲಿನಲ್ಲಿರ್ತಕ್ಕಂಥ ಶೀಲ. ಮುನಿಗಳು ಅಥವಾ ಯಾವುದೇ ಭವ್ಯ ಪ್ರಾಣಿಗಳು ಮೋಕ್ಷವನ್ನು ಪಡೆಯುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಶೀಲಗಳನ್ನು ಪಾಲನೆ ಮಾಡಿ ಪಾರಾಗಬೇಕು ಅಂತಂದ್ರೆ ಆ ಸಂಖ್ಯೆಯನ್ನು ಹೇಳಿದ್ದಾರೆ. 18,000 ಶೀಲಗಳನ್ನು ಪಾಲನೆ ಮಾಡದೆ ಯಾವುದೂ ಜೀವಕ್ಕೆ ಮೋಕ್ಷ ಇಲ್ಲ. ಮಾರ್ಗದಲ್ಲಿ ಇರತಕ್ಕಂತಹ ಶೀಲಗಳು ಎಷ್ಟು ಅಂತಂದ್ರೆ ಹೆಚ್ಚಿಂದ ಹೆಚ್ಚು 18,000. 18,000 ಶೀಲಗಳು. ಈ 18,000 ಶೀಲಗಳೆಲ್ಲ ಪೂರ್ಣವಾಗಬೇಕು ಅಂತಂದ್ರೆ 14ನೇ ಗುಣಸ್ಥಾನವನ್ನು ತಲುಪಬೇಕು.
ಯಾವ ಗುಣಸ್ಥಾನ? 14ನೇ ಗುಣಸ್ಥಾನ. 14ನೇ ಗುಣಸ್ಥಾನದಲ್ಲಿ ತಲುಪಿದ ನಂತರ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅಂತಕ್ಕಂಥ ಈ 3 ರತ್ನಗಳು ಪರಿಪೂರ್ಣವಾಗಿ ಅದರೊಳಗೆ ಯಾವುದೂ ಕೂಡ ಕಮ್ಮಿ ಇರೋಲ್ಲ. 100% ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಸಮ್ಯಕ್ ದರ್ಶನಕ್ಕೆ, ಸಮ್ಯಕ್ ಜ್ಞಾನಕ್ಕೆ ಹೆಚ್ಚು ಶೀಲಗಳಿಲ್ಲ, ಚಾರಿತ್ರಕ್ಕೆ ಹೆಚ್ಚು ಶೀಲಗಳಿವೆ. ಚಾರಿತ್ರ 13 ಪ್ರಕಾರದ್ದು. ಮುನಿಗಳು ಮಾರ್ಗದಲ್ಲಿ ನಡೆಯುವಾಗ 6ನೇ 7ನೇ ಗುಣಸ್ಥಾನದಲ್ಲಿರುವಾಗ ಶೀಲಗಳನ್ನು ಪಾಲನೆ ಮಾಡ್ತಾರೆ ಅಂತಂದ್ರೆ ಚಾರಿತ್ರೂಪ ಶೀಲವನ್ನು 13 ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ಮುನಿಗಳಿಗೆ 13 ಶೀಲಗಳು, ಶ್ರಾವಕರಿಗೆ 12 ಶೀಲಗಳು, ಪಂಚ ಅನುವೃತ, 3 ಗುಣವೃತ, 4 ಶಿಕ್ಷಾವೃತಗಳು. ಶ್ರಾವಕರು 12 ಶೀಲಗಳನ್ನು ಪಾಲನೆ ಮಾಡಿ ಇವರು ಸಂಯಮದತ್ತ ಸಾಗಬೇಕು. ಮಹಾವೃತಗಳ ಕಡೆಗೆ ಯಾತ್ರೆ ಮಾಡಬೇಕು. ಈ 12 ವೃತಗಳು ಮಹಾವೃತಿಯಾಗಲಿಕ್ಕೆ ಸಾಧನ ಮಾತ್ರ. 12 ವೃತಗಳಿಂದ ನಾವು ಏನಾಗ್ತೇವೆ? ಮಹಾವೃತಿ ಆಗ್ತೇವೆ. ನಾಳೆ ಹೋಗಿ ಮಹಾವೃತಿ ಆಗಲಿಕ್ಕೆ ಸಂಸ್ಕಾರವನ್ನು ಹಾಕ್ತಾ ಇದ್ದೇವೆ. ಮಹಾವೃತಗಳ ಸಂಸ್ಕಾರವನ್ನು ಅನುವೃತ್ತಗಳ ರೂಪದಲ್ಲಿ ಹಾಕ್ತಾ ಇದ್ದೇವೆ. ಅದಕ್ಕಾಗಿ ಈ ಅನುವೃತ್ತಗಳು ಮಹಾವೃತಗಳಲ್ಲ, ಮಹಾವೃತಗಳು ಅನುವೃತಗಳಲ್ಲ. ಅನುವೃತಗಳು ಅಂಶಿಕ ಶೀಲವನ್ನು ಸಾಧಿಸುವಂತಹ ವೃತಗಳು, ಮಹಾವೃತಗಳು ಪರಿಪೂರ್ಣ ಶೀಲವನ್ನು ಸಾಧಿಸುವಂತಹ ಮಹಾವೃತಗಳು. ಚಾರಿತ್ರಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಅನುವೃತವೂ ಕೂಡ ಶೀಲ. ಈ 12 ಅನುವೃತಗಳೆಲ್ಲವೂ ಶೀಲವೇ. ಸಪ್ತಶೀಲ ಅಂತೇನಂತೀವಲ್ಲ, ಆ ಮಾತು ಬೇರೆ. ಸಪ್ತಶೀಲಗಳು ಯಾವ್ಯಾವು? 3 ಗುಣವೃತ, 4 ಶಿಕ್ಷಾವೃತ, ಇವು 7. ಇವುಗಳಿಗೆ ಸಪ್ತಶೀಲ ವೃತಗಳು ಅಂತ ಹೇಳಿದರು. ಉಪಚಾರದಿಂದ ಹೇಳಿದ್ದಾರೆ, ವ್ಯವಹಾರದಿಂದ ಹೇಳಿದ್ದಾರೆ. ನಿಶ್ಚಯದಿಂದ ನಮ್ಮ ಶೀಲ ಯಾವುವು ಅಂತಂದ್ರೆ ಅನುವೃತದ ಕಾಲದಲ್ಲಿ ನಮ್ಮ ಅನುವೃತಗಳಿಗೆ ನಮ್ಮ ಶೀಲ, ನಮ್ಮ ಅನುವೃತಗಳೇ ನಮ್ಮ ಶೀಲ. ಆ ಅನುವೃತಗಳಲ್ಲಿಯೂ ಕೂಡ ಮುಖ್ಯವಾದ ಶೀಲ ಯಾವುದು ಅಂತಂದ್ರೆ ಮೊದಲನೆಯ ಅನುವೃತವೇ ನಮ್ಮ ಮುಖ್ಯ ಶೀಲ. ಚಿಂತನೆ ಮಾಡಬೇಕು, ಚಿಂತನೆ ಮಾಡಿ ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಸಪ್ತಶೀಲಗಳು ಪಂಚಶೀಲಗಳ ರಕ್ಷಣೆಗಾಗಿ ಇವೆ. ಅಹಿಂಸಾನುವೃತ, ಸತ್ಯಾನುವೃತ, ಅಚೌರ್ಯಾನುವೃತ, ಬ್ರಹ್ಮಚರ್ಯಾನುವೃತ ಮತ್ತು ಪರಿಗ್ರಹ ಪ್ರಮಾಣಾನುವೃತ. ಈ ಪಂಚಶೀಲಗಳ ರಕ್ಷಣೆಯ ಉಪಾಯಗಳು ಸಪ್ತಶೀಲಗಳು. 4 ಶಿಕ್ಷಾವೃತಗಳು ಮತ್ತು 3 ಗುಣವೃತಗಳು. ಇವುಗಳನ್ನು ಪಾಲನೆ ಮಾಡದೆ ನಾವು ಪಂಚಶೀಲಗಳನ್ನು ಧಾರಣೆ ಮಾಡುವುದು, ರಕ್ಷಣೆ ಮಾಡುವುದು ಸಾಧ್ಯ ಇಲ್ಲ. ಆದ್ದರಿಂದ ಪಂಚಶೀಲಗಳ ರಕ್ಷಣೆಗಾಗಿ ಈ ಶೀಲಗಳನ್ನು ಏನಂತ ಹೇಳಿದ್ರು ಗೊತ್ತಾ? ಉದಾಹರಣೆ ಕೊಟ್ಟರು. ಪಂಚಶೀಲಗಳು ಅಂತಂದ್ರೆ ಹೊಲ ಮತ್ತು ಬೆಳೆ, ಹೊಲದಲ್ಲಿಯ ಬೆಳೆ. ಆತ್ಮ ಅಂದರೆ ಹೊಲ, ಅನುವೃತ ಅಂದರೆ ಬೆಳೆ. ಬೆಳೆಯ ರಕ್ಷಣೆಗಾಗಿ ಹೊಲದ ಸುತ್ತಲೂ ಏನು ಹಚ್ಚಬೇಕು?
ಬೇಲಿ ಹಚ್ಚಬೇಕು. ಬೇಲಿ ಹಚ್ಚಬೇಕು. ಬೇಲಿಗಳು ಇಲ್ಲದೆ ಹೋದರೆ ಒಳಗಿನ ಬೆಳೆ ಉಳಿಯಬಹುದೇನೋ? ಇಲ್ಲ. ಬೆಳೆಯನ್ನು ಯಾವುದು ರಕ್ಷಿಸುತ್ತದೆಯೋ ಆ ಬೆಳೆಯ ರಕ್ಷಣೆಗೆ ಶೀಲ ಯಾವುದು ಅಂತಂದ್ರೆ ಬೇಲಿಯೇ ಶೀಲ ಅಂತ ಹೇಳಿಬಿಟ್ರು. ಆ ಶೀಲ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ. ಯಾವುದು ಬೆಳೆಯನ್ನು ಕಾಪಾಡುತ್ತದೆಯೋ ಅದೇ ಶೀಲ. ಶೀಲಕ್ಕೆ ಎಷ್ಟು ಅರ್ಥಗಳಿವೆ? ಶೀಲ ಅಂದರೆ ಸ್ವಭಾವ. ಶೀಲ ಅಂದರೆ ರಕ್ಷಣೆಯನ್ನ ಮಾಡತಕ್ಕಂತಹ ಒಂದು ಸಾಧನ. ಬೇಲಿ ರಕ್ಷಣೆ ಮಾಡುವ ಒಂದು ಸಾಧನ. ಶೀಲ ಅಂದರೆ ಸ್ವಭಾವ, ಆತ್ಮನ ಶುದ್ಧ ಪರಿಣತಿ. ಇದು ಯಾವ ಶೀಲ? ಇದು ತುಪ್ಪ. ಈ ತುಪ್ಪ ಎಲ್ಲಿದೆ ಗೊತ್ತಾ? ಈಗ ಈ ತುಪ್ಪ ತಿಪ್ಪೆಯಲ್ಲಿದೆ. ಈ ಆತ್ಮ ತಿಪ್ಪೆಯಾಗಿದೆ. ಇದರಲ್ಲಿ ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ ಅನ್ನತಕ್ಕಂತಹ ಕೊಳೆ ಇದೆ. ಈ ತಿಪ್ಪೆಯಲ್ಲಿರ್ತಕ್ಕಂತಹ ಈ ಖತ ತೆಗೆದು ಅದನ್ನೇ ಬೆಳೆಗೆ ಹಾಕೋದಿದೆ. ಮಿಥ್ಯಾದರ್ಶನವನ್ನು ಮುರಿದು ಸನಬ ಇದು ಸನಬ, ಇದನ್ನು ಮುರಿದು ಮಣ್ಣೊಳಗೆ ಮುಚ್ಚೋದು. ಮಣ್ಣೊಳಗೆ ಮುಚ್ಚಿದ ನಂತರ ಜಾಳ ಬಿತ್ತೋದು. ಆ ಸನಬ ಅದರ ಮೇಲೇನೆ ನಮ್ಮ ಜಾಳ ನಾಟ್ತದೆ. ಆಮೇಲೆ ಎಂಥ ಜಾಳ ನಾಟ್ತದೆ? ಎಳಜಾಳ ಅಲ್ಲ, ಕಾರ್ ಜಾಳ ನಾಟ್ತದೆ. ಕಾರ್ ಜಾಳ. ಕೆಲಸಕ್ಕೆ ಬರ್ತದೆ, ಚೆಲ್ಲೋದಿಲ್ಲ. ಮಿಥ್ಯಾದರ್ಶನ ಚೆಲ್ಲುವಂತ ಪ್ರಶ್ನೆ ಇಲ್ಲ. ಮಣ್ಣಲ್ಲಿ ಗುಡಿಸೋದು ಅದನ್ನು. ಸಣ್ಣದಿದೆ, ಸಣ್ಣ ಬೆಳೆ ಅಲ್ಲ, ಅದು ಖತ. ಮಿಥ್ಯಾದರ್ಶನ ಖತ ಆಗಬೇಕು, ಮಿಥ್ಯಾಜ್ಞಾನ ಖತ ಆಗಬೇಕು, ಮಿಥ್ಯಾಚಾರಿತ್ರ ಖತ ಆಗಬೇಕು. ಇದನ್ನು ಎಲ್ಲಿ? ಆತ್ಮ ಅನ್ನತಕ್ಕಂಥ ಹೊಲದಲ್ಲಿ, ಹೊಲದ ಮಣ್ಣಿನಲ್ಲಿ ಇದನ್ನು ಮುಚ್ಚಿ ಬಿಡಬೇಕು. ಮ್ಯಾಲಿಂದ ಬೆಳೆ ಬಿತ್ತಬೇಕು. ಪೌಷ್ಟಿಕ ಗೊಬ್ಬರ, ಪೌಷ್ಟಿಕ ಗೊಬ್ಬರ ನೀವು ಬೆಳಿತೀರಿ. ನೀವೇ ಒಬ್ಬರ. ನಿಮ್ಮ ಬೆಳೆಯನ್ನು ನೀವೇ ಬೆಳಿತೀರಲ್ಲ, ಒಬ್ಬರೇ ಇರ್ತೀರಲ್ಲ. ಈ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆಯವರು ನಡಿಬಹುದೇನು? ಸಮ್ಯಕ್ ದರ್ಶನದ ಬೆಳೆಯನ್ನು ಬಿತ್ತಲಿಕ್ಕೆ ಯಾರಾದರೂ ಬೇರೆಯವರು ನಡೀತಾರೇನು? ಇಲ್ಲ. ಒಳಗೆ ಗೊಬ್ಬರ, ನೀವು ಒಬ್ಬರ. ಬೆಳೆಯನ್ನು ಬೆಳೆಸುವವರು ನೀವು ಒಬ್ಬರೇ. ಆ ಬೆಳೆ ಬೆಳೀತು ಅಂತಂದ್ರೆ ಶೀಲ ಪ್ರಗಟ ಆಯಿತು. ಯಾವುದರಿಂದ ಆಯಿತು? ಮಿಥ್ಯಾದರ್ಶನದಿಂದಲೇ ಸಮ್ಯಕ್ತ್ವಕ್ಕೆ ಶಕ್ತಿ ಬಂತು. ಶಕ್ತಿ ಬರಲ್ಲ? ನೋಡ್ರಿ ಬೇಕಾದ್ರೆ. ಹೆಚ್ಚು ಮಿಥ್ಯಾತ್ವವನ್ನು ಮಾಡಿರ್ತಕ್ಕಂತಹ ಮನುಷ್ಯ ಎಷ್ಟು ಶಿಟ್ಟಿನಿಂದ, ಎಷ್ಟು ಜೋರಿನಿಂದ ತಾಕತ್ತು ಹಚ್ಚಿ ಮಿಥ್ಯಾತ್ವವನ್ನು ಬಿಟ್ಟಿರ್ತಾನೆ ಅಂತಂದ್ರೆ ಕ್ಷಾಯಕ್ ಸಮ್ಯಕ್ ದೃಷ್ಟಿ ಆಗಿಬಿಡ್ತಾನೆ. ಎಷ್ಟು ತೀವ್ರ ಮಿಥ್ಯಾತ್ವವನ್ನು ನಾವು ಮಾಡಿರ್ತೇವೆ, ಅಷ್ಟೇ ತೀವ್ರ ಗತಿಯಿಂದ ನಾವು ಸಮ್ಯಕ್ತವನ್ನು ಮಾಡ್ತೇವೆ ಅಂತಂದ್ರೆ ಅಲ್ಲಿ ನಮ್ಮ ಮಿಥ್ಯಾತ್ವವೇ ನಮಗೆ ಗೊಬ್ಬರಾಗಿ ಕೆಲಸ ಕೊಡಲಿಕ್ಕೆ ಶುರು ಮಾಡುತ್ತೆ. ಈ ತರ ಮಾಡಬೇಕು. ಮತ್ತೊಬ್ಬರ ಮಿಥ್ಯಾತ್ವವನ್ನು ನೋಡಿದ ತಕ್ಷಣ ನಿಮಗೆ ಪವರ್ ಸಿಗಬೇಕು. ಸಮ್ಯಕ್ತ್ವದ ಬೆಳೆಯನ್ನು ಬೆಳೆಯಲಿಕ್ಕೆ ಮನಸ್ಸಿನಲ್ಲಿ ಶಕ್ತಿ ಹುಟ್ಟಬೇಕು, ಪವರ್ ಸಿಗಬೇಕು. ಯಾವ ತರದ ಪಾವರ?
ಅಯ್ಯೋ ಪಾಪ, ಇಷ್ಟು ಮಿಥ್ಯಾತ್ವವನ್ನು ಮಾಡಿ ಯಾಕೆ ನರಕ ತಿರ್ಯಂಶ ಗತಿಯಲ್ಲಿ ಹೋಗ್ತಾ ಇದೆ ಜೀವ ಅಂತ ಹೇಳಿ ಅದರಿಂದ ನಾವು ಪ್ರೇರಣೆ ತಗೋಬೇಕಲ್ಲ. ಪ್ರೇರಣೆ ತಗೋಬೇಕು. ಹೊರಗಡೆಗೆ ಇರುವಂತ ಆ ಗೊಬ್ಬರ ಅದು ಯೂರಿಯಾ ಸಲ್ಫೇಟ್ ಇದ್ದ ಹಾಗೆ ಹೊರಗಿನಿಂದ ತಗೋಬೇಕು. ಮತ್ತು ನಮ್ಮ ಭೂಮಿಯಲ್ಲೇ ಬೆಳೆಯತಕ್ಕಂತ ಮನೆಯ ಗೊಬ್ಬರ ಯಾವುದು ಅಂತಂದ್ರೆ ಸನಬ. ನಮ್ಮ ಮಿಥ್ಯಾತ್ವೇ ನಮಗ ಸನಬಾಗಬೇಕು. ಬೇರೆಯವರ ಮಿಥ್ಯಾತ್ವ ನಮಗೆ ಏನಾಗಬೇಕು? ಯೂರಿಯಾ ಮತ್ತು ಸಲ್ಫೇಟ್ ಆಗಬೇಕು. ಹೊರಗಿನ ಗೊಬ್ಬರನ್ನು ತಗೊಳ್ಳೋದು, ಒಳಗಿನ ಗೊಬ್ಬರನ್ನು ಹಾಕೋದು, ಆಮೇಲೆ ಸಮ್ಯಕ್ತ್ವದ ಬೀಜವನ್ನು ಬಿತ್ತಿದ್ರೆ ಅದು ಎಂಥ ಗಿಡ ಆಗಿ ಬೆಳೀತದೆ ಗೊತ್ತಾ? ಕ್ಷಾಯಿಕ ಸಮ್ಯಕ್ತ್ವದ ಮರವಾಗಿ ಬೆಳೆದು ಅಲ್ಪ ಸಮಯದಲ್ಲಿ ಜೀವಾತ್ಮನಿಗೆ ಮೋಕ್ಷವನ್ನ ಕೊಡ್ತಕ್ಕಂಥ ಶಕ್ತಿಯನ್ನ ನೀಡುತ್ತೆ. ಕ್ಷಾಯಿಕ ಸಮ್ಯಕ್ತ್ವವೇ ಆತ್ಮನ ನಿಜವಾದ ಶೀಲ. ಪ್ರಥಮೋಪಶಮ ಸಮ್ಯಕ್ತನೂ ಕೂಡ ಆತ್ಮನ ವಾಸ್ತವಿಕ ಶೀಲಲ್ಲ. ಕ್ಷಾಯೋಪಶಮ ಸಮ್ಯಕ್ತವೂ ಕೂಡ ಆತ್ಮನ ವಾಸ್ತವಿಕ ಶೀಲಲ್ಲ. ದ್ವಿತೀಯೋಪಶಮ ಸಮ್ಯಕ್ ದರ್ಶನೂ ಕೂಡ ಆತ್ಮನ ವಾಸ್ತವಿಕ ಶೀಲಲ್ಲ. ಯಾವುದು ಒಂದು ಸಲ ಬಂದ ನಂತರ ಮತ್ತೊಮ್ಮೆ ನಾಶವಾಗುವುದಿಲ್ಲವೋ ಅದೇ ನಿಜವಾದ ಶೀಲ. ನಿಜವಾದ ಶೀಲ ಸಮ್ಯಕ್ತ್ವಗಳಲ್ಲಿ ನಿಜವಾದ ಶೀಲ ಯಾವುದು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತ್ವವೇ ನಿಜವಾದ ಶೀಲ. ಕ್ಷಾಯಿಕ ಸಮ್ಯಕ್ ಜ್ಞಾನವೇ ನಿಜವಾದ ಶೀಲ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಕ್ಷಾಯೋಕ್ಷಮಿಕ ಜ್ಞಾನದಿಂದ ಯಾವ ವೀತರಾಗ ಅವಸ್ಥೆಯನ್ನು ಪಡಿತೇವೆ, ಯಾವ ಜ್ಞಾನದ ಮುಖಾಂತರ ನಾವು ನಮ್ಮ ಮೋಹಿನಿ ಕರ್ಮಗಳನ್ನು ಕ್ಷಯಿಸ್ತೇವೆ. ಕ್ಷಯಿಸುವಂತಹ ಕಾಲದಲ್ಲಿ 6ನೇ ಗುಣಸ್ಥಾನದಿಂದ ಹಿಡ್ಕೊಂಡು 12ನೇ ಗುಣಸ್ಥಾನದವರೆಗೆ ಆತ್ಮ ವೀತರಾಗಿಯಾಗಿದ್ದರೂ ಕೂಡ 7ನೇ ಗುಣಸ್ಥಾನದಿಂದ 6ನೇ ಗುಣಸ್ಥಾನದಲ್ಲಿ ಸರಾಗಿ 7ನೇ ಗುಣಸ್ಥಾನದಿಂದ ಮುಂದೆ ನಿರ್ವೃತ್ತಿಯ ಕಾಲದಲ್ಲಿ ವೀತರಾಗಿ ಆತ್ಮ ತಾನು ವೀತರಾಗಿಯಾಗಿದ್ದರೂ ಕೂಡ ಕ್ಷಯೋಪಶಮ ಸಮ್ಯಜ್ಞಾನಿ. ವೀತರಾಗಮತಿ ಜ್ಞಾನ, ವೀತರಾಗ ಶ್ರುತಜ್ಞಾನ, ವೀತರಾಗ ಔಧಿಜ್ಞಾನ, ವೀತರಾಗ ಮನಪರೇ ಜ್ಞಾನ, ಈ ಜ್ಞಾನಗಳು ಕ್ಷಯೋಪಶಮಿಕ ಜ್ಞಾನಗಳು ವೀತರಾಗವಾಗಿದ್ದರೂ ಕೂಡ ಇವು ನಿಜವಾದ ಶೀಲಗಳಲ್ಲ. ಯಾವ ಜ್ಞಾನಗಳು ದಾರಿಯಲ್ಲಿಯೇ ನಶಿಸಿ ಹೋಗುತ್ತವೆಯೋ ಮತ್ತು ನಶಿಸಿ ಹೋದ ನಂತರ ಯಾವುದು ಪ್ರಕಟವಾಗುತ್ತದೆಯೋ ಮತ್ತು ಯಾವುದರ ಪ್ರಕಟವಾಗುವುದರಿಂದ ಯಾವುದು ನಶಿಸಿ ಹೋಗುವುದಿಲ್ಲವೋ ಅಂಥ ಜ್ಞಾನವೇ ನಮ್ಮ ನಿಜವಾದ ಶೀಲ. ಅಂದರೆ ಯಾವುದು? ಕೇವಲ ಜ್ಞಾನ. ಕೇವಲ ಜ್ಞಾನ ನಿಜವಾದ ಶೀಲ ಆತ್ಮನಿಗೆ. ಕ್ಷಾಯಿಕ ಸಮ್ಯಕ್ ದರ್ಶನ ಒಮ್ಮೆ ಪ್ರಾಪ್ತ ಆಯಿತು ಅಂತಂದ್ರೆ ಶುದ್ಧ ಪರಮಿಷ್ಠೆಯಾದರೂ ಕೂಡ ಇದ್ದಿರ್ತದೆ ಜೊತೆಯಲ್ಲಿ. ಕ್ಷಾಯಿಕ ಸಮ್ಯಕ್ತ್ವ ಯಾವ ಗುಣಸ್ಥಾನದಲ್ಲಿ ಪ್ರಾಪ್ತವಾಗಬಹುದು? 4ನೇ ಗುಣಸ್ಥಾನದಲ್ಲಿ ಪ್ರಕಟ ಆಗಬಹುದು. 4ನೇ ಗುಣಸ್ಥಾನದಲ್ಲಿ ಶ್ರಾವಕರಿಗೆ ಪ್ರಕಟ ಆಗಬಹುದು. ನೋಡಿ, ಕ್ಷಾಯಿಕ ಸಮ್ಯಜ್ಞಾನ ಮತ್ತು ಕ್ಷಾಯಿಕ ಚಾರಿತ್ರ ಇವು ಎರಡೂ ಮುನಿಯಾಗದೇ ಪ್ರಾಪ್ತ ಆಗೋಲ್ಲ ಯಾರಿಗೂ. ಮುನಿಯಾಗದ ಹೊರತು, ಮುನಿ ದೀಕ್ಷೆಯನ್ನು ತಗೊಳ್ಳದೆ ಹೊರತು ಕ್ಷಾಯಿಕ ಸಮ್ಯಜ್ಞಾನ ಮತ್ತು ಕ್ಷಾಯಿಕ ಚಾರಿತ್ರ ಪ್ರಕಟ ಆಗುವುದೇ ಇಲ್ಲ. ಆದರೆ ಕ್ಷಾಯಿಕ ಸಮ್ಯಕ್ತ್ವವನ್ನು ಪಡೆಯಲಿಕ್ಕೆ ಮುನಿಯಾಗಬೇಕೇನು? ಏನೂ ಅನಿವಾರ್ಯತೆ ಇಲ್ಲ. ಶ್ರಾವಕಾಗಿದ್ರೆ ಸಾಕು. ಯಾವ ಗುಣಸ್ಥಾನದಲ್ಲಿದ್ದರೆ ಸಾಕು? 4ನೇ ಗುಣಸ್ಥಾನದಲ್ಲಿದ್ದರೆ ಸಾಕು. ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿ ಇದ್ರೆ ಸಾಕು. ಈ ಕ್ಷಾಯೋಪಶಮ ಸಮ್ಯಕ್ತ್ವದಿಂದ ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡ್ರಿ ಅಂತಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿಯಾದ್ರಿ. ಈ ಕ್ಷಾಯಿಕ ಸಮ್ಯಕ್ತ್ವವನ್ನು ಪಡೆಯತಕ್ಕಂತಹ ಭಾಗ್ಯ ಮುನಿಗಳಿಗೂ ಇದೆ, ಶ್ರಾವಕರಿಗೂ ಇದೆ. ಮುನಿಗಳು ಮುನಿ ಅವಸ್ಥೆಯಲ್ಲಿ ಕ್ಷಾಯೋಪಶಮ ಸಮ್ಯಕ್ತ್ವದಿಂದ ಕ್ಷಾಯಿಕರಾಗಬಹುದು. ಶ್ರಾವಕರು ಕೂಡ ಕ್ಷಾಯೋಪಶಮ ಸಮ್ಯಕ್ತ್ವದಿಂದ ಕ್ಷಾಯಿಕ ಸಮ್ಯಕ್ತ್ವವನ್ನು ಪಡೆಯಬಹುದು. ಆದರೆ ಇದು ಯಾರಿಗೆ ಸಾಧ್ಯ ಇಲ್ಲ ಅಂತಂದ್ರೆ ದೇವಗತಿಯ ದೇವತೆಗಳಿಗೆ.
ಸಾಧ್ಯವಿಲ್ಲ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಳ್ಳೋದು. ಈ ಸಮ್ಯಕ್ತ್ವವನ್ನು ಪಡೆಯಲಿಕ್ಕೂ ಕೂಡ ಕೇವಲಿ ಅಥವಾ ಶ್ರುತ ಕೇವಲಿಗಳ ಪಾದ ಮೂಲವೇ ಬೇಕು. ಮನುಷ್ಯ ವಜ್ರ ವೃಷಭ ನಾರಾಚ ಸೌನನಧಾರಿ ಆಗಿರಬೇಕು. ಬಾಹ್ಯದಲ್ಲಿ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲ ಸಿಕ್ಕಿರಬೇಕು. ತಾನು ತನ್ನ ಶರೀರದ ಯೋಗ್ಯತೆಯನ್ನ ಹೊಂದಿರಬೇಕು. ಎಂಥ ಯೋಗ್ಯತೆ? ವಜ್ರ ವೃಷಭ ನಾರಾಚ ಸೌನನವನ್ನು ಹೊಂದಿರಬೇಕು. ಅಂಥ ಮನುಷ್ಯನಿಗೆ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಆಗ್ತದೆ. ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆ ಮನುಷ್ಯ ಯಾವ ಸಮ್ಯಕ್ ದೃಷ್ಟಿಯಾಗಿರ್ತಾನೆ? ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿಯಾಗಿರ್ತಾನೆ. ಕ್ಷಾಯೋಪಶಮ ಸಮ್ಯಕ್ತ್ವವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ಯಾವ ಸಮ್ಯಕ್ ದೃಷ್ಟಿಯಾಗಿರ್ತಾನೆ? ಪ್ರಥಮೋಪಶಮ ಸಮ್ಯಕ್ ದೃಷ್ಟಿಯಾಗಿರ್ತಾನೆ ಅಥವಾ ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿಯಾಗಿರ್ತಾನೆ. ಮೊದಲು ಪ್ರಥಮೋಪಶಮ ಸಮ್ಯಕ್ ದರ್ಶನ. ಸಂಸಾರದಲ್ಲಿ ಇರತಕ್ಕಂಥ ಯಾವುದೇ ಜೀವಕ್ಕೆ ಮೊಟ್ಟ ಮೊದಲು ಸಮ್ಯಕ್ ದರ್ಶನ ಪ್ರಾಪ್ತವಾಗಬೇಕು ಅಂತಂದ್ರೆ ಯಾವುದಾಗುತ್ತೆ? ಪ್ರಥಮೋಪಶಮ ಸಮ್ಯಕ್ ದರ್ಶನ, ಆಮೇಲೆ ದ್ವಿತೀಯೋಪಶಮ ಸಮ್ಯಕ್ ದರ್ಶನ, ಆಮೇಲೆ ಪ್ರಥಮೋಪಶಮ ದ್ವಿತೀಯೋಪಶಮ. ಇದು ನಿಯಮದಿಂದ ಪ್ರಾಪ್ತ ಮಾಡಿಕೊಳ್ಳಲೇಬೇಕಂತ ಏನು ನಿಯಮ ಇಲ್ಲ. ದ್ವಿತೀಯೋಪಶಮವನ್ನು ನಾವು ಪ್ರಾಪ್ತ ಮಾಡಿಕೊಳ್ಳದಿದ್ರೂ ನಡೀತದೆ. ಆದರೆ ಪ್ರಥಮೋಪಶಮದಿಂದ ನಾವು ಯಾವ ಸಮ್ಯಕ್ತ್ವವನ್ನು ಪಡಿಬೇಕು? ಕ್ಷಾಯೋಪಶಮ ಸಮ್ಯಕ್ತ್ವವನ್ನು ಪಡಿಬೇಕು. ಕ್ಷಾಯೋಪಶಮ ಸಮ್ಯಕ್ತ್ವವನ್ನು ಪಡೆದ ನಂತರ ಕ್ಷಾಯಿಕ ಸಮ್ಯಕ್ತ್ವಕ್ಕೆ ನಾವು ನೇರವಾಗಿ ಹೋಗಬಹುದು. ಇಲ್ಲ ಅಂತಂದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವವನ್ನು ಪಡೆಯಲಿಕ್ಕೆ ದಾರಿ ಇದೆ. 2 ದಾರಿಗಳಿವೆ. ಕ್ಷೌಪಶಮ ಸಮ್ಯಕ್ ದೃಷ್ಟಿಗೆ 2 ದಾರಿಗಳಿವೆ. ಕ್ಷೌಪಶಮದಿಂದ ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿಯಾಗಬಹುದು. ಕ್ಷೌಪಶಮ ಸಮ್ಯಕ್ತ್ವದಿಂದ ಕ್ಷಾಯಿಕ ಸಮ್ಯಕ್ತ್ವವನ್ನು ಹೊಂದಬಹುದು. ಇವು 2 ದಾರಿಗಳಿವೆ. ಆದರೆ ಆತ್ಮನಿಗೆ ನಿಜವಾದ ಶೀಲ ಅಂದರೆ ಯಾವ ಸಮ್ಯಕ್ತ್ವ? ಕ್ಷಾಯಿಕ ಸಮ್ಯಕ್ತ್ವವೇ ಆತ್ಮನ ನಿಜವಾದ ಶೀಲ. ಇದನ್ನು ಪಡೆದುಕೊಳ್ಳಲಿಕ್ಕೆ ಇಬ್ಬರಿಗೆ ಮಾತ್ರ ಭಾಗ್ಯ ಇದೆ. ಮುನಿಗಳಿಗೆ ಮುನಿ ಅವಸ್ಥೆಯಲ್ಲಿ, ಶ್ರಾವಕರಿಗೆ ಶ್ರಾವಕ ಅವಸ್ಥೆಯಲ್ಲಿ, ದೇವತೆಗಳಿಗಿಲ್ಲ. ಪ್ರಾಪ್ತ ಮಾಡಿಕೊಳ್ಳತಕ್ಕಂಥ ಭಾಗ್ಯ ಇಲ್ಲ. ಪ್ರಾಪ್ತ ಮಾಡಿಕೊಂಡದ್ದನ್ನು ತಗೊಂಡು ಹೋಗಬಹುದು ದೇವಗತಿಯಲ್ಲಿ. ಪ್ರಾಪ್ತ ಮಾಡಿಕೊಂಡದ್ದನ್ನ ನರಕಗತಿಯಲ್ಲೂ ತಗೊಂಡು ಹೋಗಬಹುದು. ಪ್ರಾಪ್ತ ಮಾಡಿಕೊಂಡದ್ದನ್ನ ಮನುಷ್ಯಗತಿಯಲ್ಲೂ ತಗೊಂಡು ಹೋಗಬಹುದು. ಮನುಷ್ಯಗತಿ ಕಟ್ಕೊಂಡಿದ್ರೆ, ಮುಂದಿನ ಗತಿ ಕಟ್ಕೊಂಡಿದ್ರೆ. ಪ್ರಾಪ್ತ ಮಾಡಿದ್ದನ್ನ ತಿರೆಂಚಿಗತಿಗೂ ತಗೊಂಡು ಹೋಗಬಹುದು. ಆದರೆ ಭೋಗಭೂಮಿಯ ತಿರೆಂಚಿನಾಗಿ ಹುಟ್ಟುತ್ತದೆ ಆ ಜೀವ. ಯಾವ ಜೀವ? ಕ್ಷಾಯಿಕ ಸಮ್ಯಕ್ ದೃಷ್ಟಿ ಮನುಷ್ಯ. ಮೊದಲು ತಿರೆಂಚಿಗತಿಯನ್ನು ಕಟ್ಕೊಂಡ ನಂತರ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಆಯಿತು. ಇನ್ಯಾವ ಗತಿಗೆ ಹೋಗಬೇಕು? ಮರಣ ಹೊಂದಿ ಭೋಗಭೂಮಿಯ ತಿರೆಂಚಿನಾಗಿ ಜನ್ಮ ತಾಳ್ತಾನೆ. ಮನುಷ್ಯಗತಿಯನ್ನು ಕಟ್ಕೊಂಡ ನಂತರ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಆಯಿತು. ಯಾವ ಗತಿಗೆ ಹೋಗಬೇಕು? ಭೋಗಭೂಮಿಯ ಮನುಷ್ಯಗತಿಯ ಮನುಷ್ಯನಾಗಿ ಹುಟ್ಟಬೇಕು. ಮನುಷ್ಯಗತಿಯ ಮನುಷ್ಯನಾಗಿ ಹುಟ್ಟಬೇಕು. ಈ ಮನುಷ್ಯಗತಿಯಲ್ಲಿ ಹುಟ್ಟಿರತಕ್ಕಂತಹ ಮನುಷ್ಯನಿಗೆ ಶೀಲವೃತೇಶು ಅನತಿಚಾರ ಭಾವನೆ, ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಎಲ್ಲಾ ಶೀಲಗಳಲ್ಲಿ ಮೊದಲನೇ ಶೀಲ ಲಕ್ಷ್ಯದಲ್ಲಿಟ್ಕೊಳ್ಳಿ. ಯಾವುದು? ಸಮ್ಯಕ್ ದರ್ಶನ. 2ನೇ ಶೀಲ ಸಮ್ಯಕ್ ಜ್ಞಾನ. 3ನೇ ಶೀಲ ಸಮ್ಯಕ್ ಚಾರಿತ್ರ, ಅದು ಸಂಯಮ. ಸಮ್ಯಕ್ ಚಾರಿತ್ರಾನ್ನಿ ಅಥವಾ ಸಂಯಮನ್ನಿ ಎಲ್ಲ ಒಂದೇ. ಈ 3 ರತ್ನಗಳು ನಮ್ಮ ಬದುಕಿನಲ್ಲಿ ಬಂದಾಗ ಇವು ದಾರಿಯ ಶೀಲಗಳು ಅಂತ ಅನಿಸಿಕೊಂಡಿವೆ. ಇವು ದಾರಿಯಲ್ಲಿ ಮೋಕ್ಷ ಮಾರ್ಗದಲ್ಲಿ ನಡೆಯುವಾಗ ಇರುವಂತಹ ಶೀಲಗಳು. ಆದರೆ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡಾಗ, ಸಿದ್ಧ ಪರಮಿಷ್ಠಿಗಳಾದಾಗ ಆ ಯಾವ ಶೀಲವಿದೆಯೋ ಅದರ ಹೆಸರೇ ವಸ್ತುವಿನ ಶುದ್ಧ ಸ್ವರೂಪ. ವಸ್ತುವಿನ ಶುದ್ಧ ಸ್ವಭಾವಕ್ಕೆ ಧರ್ಮ ಎನ್ನುತ್ತಾರೆ. ಆ ಧರ್ಮವೇ ಪ್ರಕೃತಿ, ಆ ಧರ್ಮವೇ ಶುದ್ಧ ಸ್ವಭಾವ. ಆ ಶುದ್ಧ ಸ್ವಭಾವವನ್ನು ಪ್ರಾಪ್ತ ಮಾಡಿಕೊಳ್ಳುವುದೇ ನಮ್ಮ ಗುರಿಯಾಗಿರಬೇಕು. ನಾವು
ರತ್ನತ್ರಯದಿಂದ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳಬಹುದು. ನಾವು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದಿಂದ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ಳಬಹುದು. ಆದರೆ ಇದೆಲ್ಲ ಕಟ್ಟಿಕೊಂಡ ನಂತರನೂ ಕೂಡ ತೀರ್ಥಂಕರರಾಗಿ ತೀರ್ಥಂಕರ ಪದವಿಯನ್ನ ಅನುಭವಿಸಿ ನಂತರ ಮೋಕ್ಷಕ್ಕೆ ಹೋಗ್ತೇವೆ ಅಂತಂದ್ರೆ ನಮಗೆ ಅಲ್ಲಿಯೂ ಕೂಡ ಶೀಲ ಬೇಕಾಗ್ತದೆ, ಉಳಿತದೆ. ಬೇಕಾಗ್ತದೆಯೇನು ಅಲ್ಲಿ ಉಳಿತದೆ. ಇಲ್ಲೇನು ಪಾಲನೆ ಮಾಡಿದ್ದೇವೆ ಅದರ ಫಲವನ್ನ ನಾವು ಅಲ್ಲಿ ಉಣ್ತೇವೆ. ಇಲ್ಲಿ ಬೆಳೆದದ್ದನ್ನ ಅಲ್ಲಿ ನಾವು ಊಟ ಮಾಡ್ತೇವೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ನಂತರ ತುಪ್ಪ. ಈ ಉದಾಹರಣೆಯನ್ನ ಮರೆಯಬಾರದು. ಇದರ ಜೊತೆಯಲ್ಲಿ ನಮ್ಮ ಆತ್ಮನನ್ನ ಮೈಗೂಡಿಸಿಕೊಂಡು ಚಿಂತನೆ ಮಾಡಿಕೊಂಡು ಆತ್ಮನಲ್ಲಿ ಪರಮಾರ್ಥದ ದಾರಿಗೆ ಸ್ವಲ್ಪ ನಾವು ಜನ್ಮ ಕೊಡ್ತೇವೆ ಅಂತಂದ್ರೆ ಪರಮಾರ್ಥದ ದಾರಿಯ ಉತ್ಪತ್ತಿ 4ನೇ ಗುಣಸ್ಥಾನದಿಂದ ಆಗಿ ಅದು ಶುದ್ಧ ಅವಸ್ಥೆಯಲ್ಲಿ ಪೂರ್ಣ ಆಗ್ತದೆ. ಇದೇ ಶೀಲ ವ್ರತಗಳ ಅನತಿಚಾರ ಭಾವನೆ. ಇದರಲ್ಲಿ ನಾವು ಭಾವನೆ ನಿಟ್ಟು ನಿಜವಾದ ಶುದ್ಧ ಮನಸ್ಸಿನಿಂದ ಪರಮಾತ್ಮನ ಉಪಾಸನೆಯನ್ನ, ಪೂಜೆಯನ್ನ ಅಥವಾ ಅವರ ಗುಣಚಿಂತನೆಯನ್ನ ಮಾಡಿದರೂ ಕೂಡ ನಮಗೆ ತೀರ್ಥಂಕರ ಪ್ರಕೃತಿಯ ಬಂಧ ಆಗಲಿಕ್ಕೆ ಸಾಧ್ಯ. ನೀವು ನೋಂಪಿ ಬೆಳಗಿ ಮಾಡಿಕೊಂಡ್ರೆ ನಾವು ಯಾವುದನ್ನೂ ಬೆಳಗದೆ ನಾವು ಭಾವನೆಯಿಂದ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ತಕ್ಕಂಥ ಸಂಸ್ಕಾರ ಹಾಕಬಹುದು. ಇದೇ ತರ ಚಿಂತನೆ ಮಾಡಬೇಕು. ಯಾವ ತರ ಪ್ರವಚನ ಹೇಳ್ತಾ ಇದ್ದೀವಲ್ಲ ಇವುಗಳನ್ನೆಲ್ಲ ಚಿಂತನೆಯಲ್ಲಿ ತಂದುಕೊಂಡು ನಾವು ಮನುಷ್ಯನ ವಿಶುದ್ಧಿಯನ್ನ, ಆತ್ಮಿಕ ವಿಶುದ್ಧಿಯನ್ನ ಬೆಳೆಸಿಕೊಂಡ್ರೆ ನಿಶ್ಚಿತವು ನಮಗೆ ತೀರ್ಥಂಕರ ಪ್ರಕೃತಿಯನ್ನ ಬಂಧ ಮಾಡಿಕೊಳ್ತಕ್ಕಂಥ ಸಂಸ್ಕಾರ ಈ ಪಂಚಮ ಕಾಲದಲ್ಲಿ ಬರಬಹುದು. ಈ ಸಂಸ್ಕಾರ ಬಿದ್ದು 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 ನಂತರ ನಾವು ವಿದೇ ಕ್ಷೇತ್ರದಲ್ಲಿ ಜನ್ಮ ತಾಳ್ತೇವೆ ಅಂತಂದ್ರೆ ಅಲ್ಲಿ ಹೋಗಿ ಸಾಕ್ಷಾತ್ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡು ಅಲ್ಲಿಂದ ನಾವು ಶ್ರಾವಕ ಅವಸ್ಥೆಯಲ್ಲಿಯೂ ಕೂಡ ತೀರ್ಥಂಕರಾಗ್ತಕ್ಕಂತಹ ಭಾಗ್ಯವನ್ನ ಹೊಂದಬಹುದು. ಅಥವಾ ದೇವಗತಿಯಿಂದ ಬಂದು ನಾವು ತೀರ್ಥಂಕರ ಪ್ರಕೃತಿಯನ್ನ ಉದಯದಲ್ಲಿ ತಂದುಕೊಂಡು ತೀರ್ಥಂಕರಾಗಬಹುದು. ಏನೋ ಒಂದು ಕ್ವಶನ್ ಬಂದಿದೆ. ಶಾಂತಿ ಸಾಗರ್ ಮಹಾರಾಜರು ಸಲ್ಲೇಖನದಲ್ಲಿ ಇಂಗಿನಿ ಮರಣ ಮಾಡಿಕೊಂಡರು. ಇಂಗಿನಿ ಮರಣ ಎಂದರೇನು? ಇದನ್ನು ತಿಳಿಸಿ ಹೇಳಿ. ಇಂಗಿನಿ ಮರಣ ಪಂಚಮ ಕಾಲದಲ್ಲಿ ಆಗುಲ್ಲ. ಇಂಗಿನಿ ಮರಣ, ಪ್ರಾಯೋಪಗಮನ ಮರಣ, ಈ 2 ಮರಣಗಳನ್ನು ಸಾಧಿಸಿಕೊಳ್ಳಬೇಕು ಅಂತಂದ್ರೆ ಪಂಚಮ ಕಾಲದಲ್ಲಿ ಸಾಧ್ಯ ಇಲ್ಲ. ಇವುಗಳಿಗೆ ಮೊದಲನೆಯ 3 ಸಹನನಗಳಲ್ಲಿಯೇ ಯಾವುದೇ ಒಂದು ಸಹನನ ನಡೆಯಬಹುದು. 1ನೇ ಸಹನ ಇದ್ರೆ ಇಂಗಿನಿ ಮರಣ ಆಗಬಹುದು. ಅದರಿಂದ ಪಂಡಿತ್ ಮರಣನೂ ಆಗಬಹುದು. ಇಂಗಿನಿ ಮರಣ ಇದು ಪಂಡಿತ ಮರಣದ ಭೇದ. ಪಂಡಿತ ಮರಣಕ್ಕೆ 3 ಭೇದಗಳಿವೆ. ಭಕ್ತ ಪ್ರತ್ಯಾಖ್ಯಾನ ಮರಣ, ಇಂಗಿನಿ ಮರಣ ಮತ್ತು ಪ್ರಾಯೋಪಗಮನ ಮರಣ. ಸಮ್ಯಕ್ ಜ್ಞಾನ ಸಂಸ್ಕಾರ ಪುಸ್ತಕದಲ್ಲಿದೆ. ಭಕ್ತ ಪ್ರತ್ಯಾಖ್ಯಾನ ಮರಣ, ಇಂಗಿನಿ ಮರಣ ಮತ್ತು ಪ್ರಾಯೋಪಗಮನ ಮರಣ. ಇನ್ನು ಇದರಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ 1 ನಿಮಿಷ 2 ನಿಮಿಷದಲ್ಲಿ ಬಿಡ್ತೀವಿ. ಭಕ್ತ ಪ್ರತ್ಯಾಖ್ಯಾನ ಮರಣ ಇವತ್ತು ಪಂಚಮ ಕಾಲದಲ್ಲಿದೆ. ಭಕ್ತ ಪ್ರತ್ಯಾಖ್ಯಾನ ಮರಣವನ್ನು ಸಾಧಿಸಿಕೊಳ್ಳಬೇಕು ಅಂತಂದ್ರೆ ನಮಗೆ ಯಾವುದು ಬೇಕಾದರೂ ಸಹನ ನಡೀಬಹುದು. 1 ರಿಂದ 6ರವರೆಗೆ ಎಲ್ಲಾ ಸಹನಗಳಲ್ಲಿ ಭಕ್ತ ಪ್ರತ್ಯಾಖ್ಯಾನ ಮರಣ ಆಗಲಿಕ್ಕೆ ಸಾಧ್ಯ ಇದೆ. ಪಂಡಿತ ಮರಣವನ್ನು ಸಾಧಿಸಿಕೊಳ್ಳಬೇಕು ಅಂತಂದ್ರೆ ನಮಗೆ ಮೊದಲನೇ ಸಹನ ಬೇಕು. ಮತ್ತು ಇಂಗಿನಿ ಮರಣವನ್ನ ಸಾಧಿಸಿಕೊಳ್ಳಬೇಕು ಅಂತಂದ್ರೆ ನಮಗೆ 1ನೇದು ನಡೀಬಹುದು, 2ನೇದು ನಡೀಬಹುದು, 3ನೇ ಸಹನವೂ ನಡೀಬಹುದು. ಪ್ರಾಯೋಪಗಮನ ಮರಣವನ್ನು ಸಾಧಿಸಿಕೊಳ್ಳಬೇಕು ಅಂತಂದ್ರೆ 3 ಸಹನ ನಡೀಬಹುದು. 1ನೇದು, 2ನೇದು, 3ನೇದು. ಆದರೆ ಉಳಿದ ಸಹನಗಳಲ್ಲಿ 4ನೇ, 5ನೇ, 6ನೇ ಸಹನಗಳಲ್ಲಿ ಈ ಮರಣಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಶಾಂತಿಸಾಗರ ಮಹಾರಾಜರು ಅವರು ಇಂಗಿನಿ ಮರಣದ ಸಂಸ್ಕಾರವನ್ನು ಹಾಕುವುದರ ಸಲುವಾಗಿ ಇಂಗಿನಿ ಮರಣ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಅಭ್ಯಾಸವನ್ನೇನೋ ಮಾಡುತ್ತಿದ್ರು. ಆದರೆ ಪಂಚಮ ಕಾಲದಲ್ಲಿ 4ನೇ ಸಹನ ಸಿಗ್ತದೆ, 4ರಿಂದ ಮುಂದಿನ ಸಹನ ಸಿಗುತ್ತವೆ. ಆದರೆ ಸಾಕ್ಷಾತ್ ಇಂಗಿನಿ ಮರಣದ ಸಿದ್ಧಿ ಪಂಚಮ ಕಾಲದಲ್ಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಪ್ರವಚನ ಸಾಕು. 5 ಕಾಲಾಗಿದೆ.